ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕುಜಗ್ರಹರು ಕನ್ಯಾ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ 28/7/2025 ಸೋಮವಾರ. ಸೊ ಎಲ್ಲಿ ತನಕ ಇರ್ತಾರೆ? 13 ಸೆಪ್ಟೆಂಬರ್ 2025. ಅಂದ್ರೆ ಕಂಪ್ಲೀಟ್ ಆಗಸ್ಟ್ ಮಂತ್ ಟೋಟಲಿ ನಮ್ಗೆ 45 ದಿವಸ ಇವರು ಕನ್ಯಾ ರಾಶಿಯಲ್ಲಿ ಇರ್ತಾರೆ. 45 ಡೇಸ್. ಸೊ ವರ್ಗು ಕನ್ಯಾ ರಾಶಿಯಲ್ಲಿ ಇರುವಂತಹ ಕುಜಗ್ರಹರು ಸೊ ಆಸ್ಪೆಕ್ಟ್ ಏನಾಗ್ತಿದ್ದಾರೆ, ಸೊ ಫಲಗಳು ನಮ್ಗೆ ಹೇಗಿರುತ್ತೆ ಅಂತ ನಾವು ನೋಡೋಣ ಬನ್ನಿ. ಸೊ ಹಾಗೆ ನೀವೇನಾದ್ರು ಮೊದಲನೇ ಬಾರಿ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗೋಸ್ಕರ. ನಮಗೆ ಸ್ವಲ್ಪ ಜ್ಯೋತಿಷ್ಯ ಗೊತ್ತು, ಕಲಿತಿದೀವಿ ಅಥವಾ ಕಲಿತಿದೀವಿ ಅಥವಾ ಆಲ್ರೆಡಿ ನಾನು ಕಲ್ತಿದ್ದೀನಿ ಅನ್ನೋ ಭ್ರಮೇಲಿದ್ದೀನಿ. ಸೊ ಈ ತರ ಕೆಲವ್ರು ಇರ್ತಾರಲ್ಲ, ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾನು ಕುಂಡಲಿ ಅನಾಲಿಸಿಸ್ ನಿಮ್ಗೆ ಮಾಡೋದು. ಸೊ ಟ್ರಾನ್ಸಿಟ್ ಹೇಗೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ ಏನಂತ ಹೇಳಿದ್ರೆ 4, 7, 8. ಸೊ ಈ 8ನೇ ದೃಷ್ಟಿ ಇದೆಯಲ್ಲ ಕುಜಿಂದು, ಇದು ತುಂಬಾ ಪವರ್ಫುಲ್ ಅಂಡ್ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಅಂತ ಹೇಳಿ. ಅಷ್ಟು ಈಸಿ ಇರೋದಿಲ್ಲ ಕಂಪೇರಿಂಗ್ ಟು ಅದರ್ ದೃಷ್ಟಿಗಳು. ಸೊ ಹಾಗಾಗಿ ಕುಜಗ್ರಹರು ಕನ್ಯಾ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಹೇಗಿದೆ ನೋಡೋಣ ನಮ್ಮ ಒಂದು ಟ್ರಾನ್ಸಿಟ್ ಗ್ರಹಗಳ ಫಲಗಳು ಅಂತ ನಾವು ನೋಡೋಣ. ಹಾಗೆ ನಿಮ್ಮ ವೈಯಕ್ತಿಕ ಜಾತಕ D1, D9, D10. D1, D9, D10 ಅಂತ ಹೇಳಿದ್ರೆ ಏನು ಅಂದ್ರೆ D1 ಜನ್ಮ ಜಾತಕ, D9 ಫ್ರೂಟ್ ನವಾಂಶ, D10 ಜಾಬ್ ಅಥವಾ ಕರಿಯರ್ ಅಥವಾ ನೇಮ್ ಫೇಮ್ ಅಥವಾ ನಮ್ಮ ಒಂದು ಔಟ್ಲುಕಿಂಗ್. ಸೊ ಪಬ್ಲಿಕ್ಗೆ ನಾವು ಹೇಗೆ ಕಾಣಿಸ್ತೀವಿ ಅನ್ನೋ ಒಂದು ವಿಚಾರವಾಗಿ. ಸೊ ಅನಾಲಿಸಿಸ್ ಬೇಕು ಅಂದ್ರೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಮೆಸೇಜ್ ಮಾಡಿ. ನಿಮ್ಗೆ ಫೀಸ್ ಎಲ್ಲ ಟೈಮಿಂಗ್ಸ್ ಎಲ್ಲ ಕಂಫರ್ಟ್ ಇದ್ದಾಗ ಮಾತ್ರ ನೀವು ಕಾಲ್ ಅಥವಾ ಮುಂದಿನ ಒಂದು ಮಾಹಿತಿನ ತಗೊಳ್ಳಿ. ಸುಮ್ಮನೆ ಅನ್ವಾಂಟೆಡ್ ಆಗಿ ದಯವಿಟ್ಟು ಸೊ ಕಾಲ್ಸ್ನ ಮಾಡ್ಬೇಡಿ ಪುಟ್ಟ ವಿಚಾರವಾಗಿನು ಇಲ್ಲಿ. ಸೊ ಬನ್ನಿ, ಕುಜಗ್ರಹರು ಸೊ ಕನ್ಯಾ ರಾಶಿ ಪ್ರವೇಶ ಆಗ್ತಿದ್ದಾರೆ. ಯಾರ್ಯಾರಿಗೆ ಹೇಗಿದೆ ಅಂತ ನಾವು ನೋಡೋಣ. ಮೊದಲನೇದಾಗಿ ದಶ ಭುಕ್ತಿ ಅಂತರ್ಭುಕ್ತಿಗಳು ಯಾವುದೋ ಕುಜ ನಡೀತಿರ್ಬೇಕು ನಿಮ್ಗೆ. ಇಲ್ಲ, ಕುಜ ನಡೀತಿಲ್ಲ, ಓಕೆ, ಡೋಂಟ್ ವರಿ. ಬುಧ ದಶ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿಗಳು ನಡೀತಿರ್ಬೇಕು ನಿಮ್ಗೆ. ಇಲ್ವಾ? ಡೋಂಟ್ ವರಿ. ಬುಧ ಅಂತರ್ಭುಕ್ತಿಗಳೇನಾದ್ರೂ ನಡೀತಿದ್ಯಾ? ಓಕೆ. ಇಲ್ಲ, ಕುಜಗ್ರಹದಲ್ಲಿ ದಶ ಏನಾದ್ರು ನಕ್ಷತ್ರ ಕೂತಿದ್ಯಾ? ಸೊ ಚಿತ್ತ ಧನಿಷ್ಠದಲ್ಲಿ ಯಾವ್ದಾದ್ರು ಗ್ರಹ ಕೂತಿದ್ಯಾ ಮೃಗಶಿರದಲ್ಲಿ ನೋಡಿ. ಇಲ್ಲ ಬುಧ ಗ್ರಹ, ಬುಧ ನಕ್ಷತ್ರ ಲೈಕ್ ರೇವತಿ ಆಗಿರ್ಬೋದು, ಆಶ್ಲೇಷ ಆಗಿರ್ಬಹುದು, ಜ್ಯೇಷ್ಠ, ಇದ್ರಲ್ಲಿ ಯಾವ್ದಾದ್ರು ನಿಮ್ಗೆ ದಶ ನಡೀತಿದ್ಯಾ ಕೂತಿರೋ ಗ್ರಹ? ಅವಾಗ ನಿಮ್ಗೆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ದಶ ಇಸ್ ದ ಕಿಂಗ್ ಮೇಕರ್, ಅಲ್ಟಿಮೇಟ್ ದಶ. ಸೊ ದಶ ಏನಾದ್ರು ನಡೀತಿದ್ರೆ ಸೊ ಈ ಫಲಗಳು ಹೆಚ್ಚು ಫಲನ ಕೊಡುತ್ತೆ. ಬನ್ನಿ, ತಡ ಮಾಡಿದೆ ನಾವು ವಿಡಿಯೋಗೆ ಹೋಗೋಣ. ಸೊ ಈಗ ಇಲ್ಲಿ ಕೂತಿರುವಂತಹ ಕುಜರು ಎಲ್ಲೆಲ್ಲಿ ನೋಡ್ತಿದ್ದಾರೆ? ಧನುರಾಶಿಯ ಮೇಲೆ 4ನೇ ದೃಷ್ಟಿ, ಡೈರೆಕ್ಟ್ ಆಪೋಸಿಟ್ ಮೇಲೆ 7ನೇ ಮನೆ ಮೇಲೆ ಮೀನ ಮನೆ ಮೇಲೆ ದೃಷ್ಟಿ, ಹಾಗೆ ಸ್ವಕ್ಷೇತ್ರ ಕುಜನ ಮನೆ ಅವರ ಮನೆ ಮೇಲೆನೆ ನೋಡ್ತಿದ್ದಾರೆ. ಈಗ ಯಾರ್ಯಾರ ಮನೆ ಡೆವಲಪ್ ಆಗ್ತಾ ಇದೆ, ಯಾರ್ಯಾರ ಮನೆ ಅಂಡರ್ ಕನ್ಸ್ಟ್ರಕ್ಟ್ ಅಲ್ಲ ಇದೆ, ಯಾರ್ಯಾರ ಮನೆ ಡೆಮಾಲಿಶ್ ಆಗುತ್ತೆ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಮೇಷ ಲಗ್ನಕ್ಕೆ ಹೇಗಿದೆ ಅಂತ ನೋಡೋಣ. ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ. ಲಗ್ನಾಧಿಪತಿ ಅಂದ್ರೆ ಫಸ್ಟ್ ಹೌಸ್, ಅಷ್ಟಮಾಧಿಪತಿ ಅಂದ್ರೆ 8th ಹೌಸ್. ಲಾರ್ಡ್ ಎಲ್ಲಿ ಕೂತ್ಕೋತಾ ಇದಾರೆ? 6th ಅಲ್ಲಿ. ಸೊ ಇದೊಂಥರ ವಿಪರೀತ ರಾಜಯೋಗ. ಯಾವುದಕ್ಕೆ? ದಶಾಭುಕ್ತಿ ಚೆನ್ನಾಗಿದ್ರೆ ಮಾತ್ರ. ಸೊ ವಿನ್ನಿಂಗ್ ಓವರ್ ದ ಎನಿಮೀಸ್. 6ನೇ ಮನೆಯಲ್ಲಿ ಕೂತ್ಕೊಂತ ಇರುವಂತಹ ಕುಜಗ್ರಹರು 6th ಹೌಸ್ ಕುಜ ಇಸ್ ಗುಡ್. ಸೊ ವಿನ್ನಿಂಗ್ ಓವರ್ ದ ಎನಿಮೀಸ್. ತುಂಬಾ ದಿವಸದಿಂದ ಪ್ರಾಪರ್ಟಿ ಏನಾದ್ರು ಲಿಟಿಗೇಷನ್ಸ್ ಇದ್ರೆ ವಿನ್ ಆಗ್ತೀರಾ, ಅಥವಾ ಸೊ ಗೊತ್ತೋ ಗೊತ್ತಿಲ್ಲದೇನೋ ಬ್ಲಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್, ಕೆಲವರಿಗೆ ಕ್ಯಾನ್ಸರ್ ಆಗಿರ್ಬೋದು, ಆಕ್ಸಿಡೆಂಟ್ಗಳಾಗಿರ್ಬಹುದು, ಅಥವಾ ಸೊ ಟ್ರೀಟ್ಮೆಂಟ್ ನಡೀತಿದೆ, ಆಪರೇಷನ್ಸ್ ಆಗಿದೆ, ಸೊ ಇವರು ಬೇಗ ಕ್ಯೂರ್ ಆಗ್ತಾರೆ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ ಸೊ ಕುಜನ ದೃಷ್ಟಿ ನಿಮ್ಗೆ ಎಲ್ಲಿ? 9ನೇ ಮನೆ ಮೇಲೆ ಬಿದ್ದಿದೆ, 4ನೇ ದೃಷ್ಟಿ. ತಂದೆಯ ಜೊತೆ ಮಾತುಕತೆ, ವಾದ ವಿವಾದಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಹಾಗೆ 7ನೇ ದೃಷ್ಟಿ 12ನೇ ಮನೆ ಮೇಲೆ. ಮನೆಯಲ್ಲಿರುವಂತಹ ಹಿರಿಯರು, ಪೂರ್ವಿಕರು, ಲಾಂಗ್ ಟರ್ಮ್ ಟ್ರಾವೆಲ್ಸ್ ಆಗಿರಬಹುದು, ಸೊ ನಿಮ್ಮ ಒಂದು ಏನು ಧರ್ಮ ಕಾರ್ಯಗಳಿರಬಹುದು 12ನೇ ಮನೆಗೆ ಸಂಬಂಧಪಟ್ಟ ಹಾಗೆ, ಇವುಗಳ ಬಗ್ಗೆ ಎಚ್ಚರಿಕೆ ವಹಿಸಿ. 6ನೇ ಮನೆಯಲ್ಲಿ ಕೂರುವಂತಹ ಕುಜ 8ನೇ ದೃಷ್ಟಿ ಡೈರೆಕ್ಟ್ ಆಗಿ ಲಗ್ನದ ಮೇಲೆ ಹಾಕ್ತಾ ಇರೋದ್ರಿಂದ ಸೊ ಲಗ್ನದಲ್ಲಿ ಕುಜ ಇದ್ರಿಂದ ಹೈ ಸ್ಪೀಡ್. ಫಸ್ಟೇ ಮೇಷ ಲಗ್ನ, ಅದ್ರ ಜೊತೆಗೆ ಹೈ ಸ್ಪೀಡ್ ಜಾಸ್ತಿ. ಮೇಷ ಲಗ್ನದವ್ರು ಎಲ್ಲರೂ ಹೈ ಸ್ಪೀಡ್ ಇರೋದಿಲ್ಲ. ಅದ್ರಲ್ಲಿ ಸೊ ಕೃತಿಕಾದವ್ರು ಮಾತ್ರ ಹೈ ಸ್ಪೀಡ್ ಇರ್ತಾರೆ. ಯಾವ ವಿಚಾರದಲ್ಲಿ? ಪ್ರಾಕ್ಟಿಕಲ್ ವಿಚಾರದಲ್ಲಿ. ಇನ್ನು ಭರಣಿಯವರು
ಬೇರೆ ವಿಚಾರದಲ್ಲಿ. ಸೊ ಅಶ್ವಿನಿ ಅವರು ಅಷ್ಟೊಂದು ಹೈ ಸ್ಪೀಡ್ ಇರೋದಿಲ್ಲ. ಸೊ ಹಾಗಾಗಿ ತಲೆ ಕೆಡ್ಸ್ಕೊಬೇಡಿ. ಇಲ್ಲಿ ಮೇನ್ಲಿ ಡ್ಯಾಮೇಜ್ ಆಗೋದು ಮೇಷ ಲಗ್ನ, ಅಶ್ವಿನಿ ಏನಾದ್ರು ಲಗ್ನದ ನಕ್ಷತ್ರ ಆಗಿದ್ರೆ ಇವ್ರಿಗೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಸೊ ಲಗ್ನನ 8ನೇ ದೃಷ್ಟಿ ಹಾಕಿ ಲಗ್ನ ನೋಡ್ತಾ ಇರೋದ್ರಿಂದ ಅನ್ವಾಂಟೆಡ್ ಆಗಿ ಯಾರ ಮೇಲೂನು ಸೊ ರಿಸ್ಕ್ ತಗೋಬೇಡಿ ಅಥವಾ ವಾದ ವಿವಾದಕ್ಕೆ ಇಳಿಬೇಡಿ, ಜಗಳಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮೇಷ ಲಗ್ನದವರು ಡ್ರೈವಿಂಗ್ ವಿಚಾರವಾಗಿ ತುಂಬಾ ಎಚ್ಚರಿಕೆಯಿಂದ ಇರಿ. ಯಾರಾದ್ರೂ ಟ್ರಕ್ಕಿಂಗ್ ಹೋಗ್ತಾ ಇದ್ದೀರಾ, ಬೆಟ್ಟ ಹತ್ತಕ್ ಹೋಗ್ತಾ ಇದ್ದೀರಾ, ಬೆಟ್ಟದ ಮೇಲೆ ದೇವಸ್ಥಾನ ನೋಡ್ಲಿಕ್ಕೆ ಹೋಗ್ತಿದ್ದೀರಾ, ಈ ತರ ಏನಾದ್ರು ಅಥವಾ ಬೆಟ್ಟದ ಮೇಲೆ ಅಥವಾ ಬೆಟ್ಟ ಸುತ್ತಮುತ್ತ ಇರುವಂತಹ ಪ್ರದೇಶದಲ್ಲಿ ಏನಾದ್ರೂ ಭೂಮಿ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಟ್ರೆಕ್ಕಿಂಗ್ ಆಗಿರಬಹುದು, ಸ್ಪೋರ್ಟ್ಸ್ ಆಗಿರಬಹುದು, ಅಥವಾ ಮಿಲಿಟರಿ ಆಗಿರಬಹುದು, ಈ ಪ್ರಾಕ್ಟೀಸ್ಗಳು, ಈ ಪೊಲೀಸ್, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡ್ಕೊಳ್ಳಿ. ಇನ್ನು ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಡೆಫಿನೆಟ್ಲಿ ಚೆನ್ನಾಗಿದೆ. ಹೊರಗಡೆ ಹೋಗಿ ಓದುವಂತಹ ಯೋಗ ತೋರಿಸ್ತಾ ಇದೆ. ಯಾರಾದ್ರೂ ಈ NCC ಈ ತರ ಎಲ್ಲಾನು, ಸೊ ಮೆಕ್ಯಾನಿಕಲ್ ಆಗಿರಬಹುದು, ಎಲೆಕ್ಟ್ರಿಕ್ ಆಗಿರಬಹುದು, ಈ ತರ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಅಂದ್ರೆ ನೀವು ನೋಡ್ಕೊಳ್ಳಿ. ನಿಮ್ಮ ಮನೆಯ ಹತ್ತಿರ ಏನಾದ್ರೂ ಕರೆಂಟ್ ವೈರ್ಗಳು ಅಥವಾ ಲೈಟ್ ಕಂಬಗಳು ಹೆಚ್ಚು ಇದ್ರೆ ವೈರ್ಗಳಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಜಸ್ಟ್ ಫೋಕಸ್ ಆನ್ ದಟ್. ಈ ಗಾಳಿ ಮಳೆಗೆ ಏನಾದ್ರು ಡಿಸ್ಟರ್ಬ್ ಆಗ್ಬೋದು, ಅದೊಂದು ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ಅಂಡ್ ಅಗೇನ್ 6ನೇ ಮನೇಲಿರುವಂತಹ ಕುಜ ಇಸ್ ಗುಡ್ ಓನ್ಲಿ. ಆದ್ರೆ ಕೆಲಸದ ವಿಚಾರವಾಗಿ ಅಥವಾ ಕೆಲಸದ ಹತ್ರ ಹೆಚ್ಚು ನೀವು ಸೊ ಒಂದು ಏನದು ಓವರ್ ಅಗ್ರೆಷನ್ ಅಂತ ಏನ್ ಹೇಳ್ತೀವಿ, ನಿಮ್ ಟೈಮಿಂಗ್ಸ್ಗೆ ಜಾಸ್ತಿ ಮಾಡೋದು ಅಥವಾ ನಿಮ್ಮ ಅವಶ್ಯಕತೆಗಿಂತ ಹೆಚ್ಚು ಅನವಶ್ಯಕವಾಗಿ ವರ್ಕ್ ಮಾಡೋದು, ಹೆಲ್ಪ್ ಮಾಡೋದು, ಇದರಿಂದ ನೀವೇ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ತೋರಿಸ್ತಾ ಇದೆ. ಸೊ ಅದೊಂಚೂರು ನೀವು ನೋಡ್ಕೊಳ್ಳಿ. ಡೆಪಾಸಿಟರ್ ಇನ್ 4000 ರೆಟ್ರೋ ಅಲ್ವಾ, ಸೊ ಹಾಗಾಗಿ ಅದೊಂಚೂರು ನೀವು ಗಮನ ಹರಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ವೃಷಭ ಲಗ್ನಕ್ಕೆ ಹೇಗಿದೆ ನೋಡೋಣ. ಸೊ ವೃಷಭ ಲಗ್ನಕ್ಕೆ ಸಪ್ತಮಾಧಿಪತಿ ಮತ್ತೆ ವ್ಯಯಾಧಿಪತಿ ಎಲ್ಲಿ ಕೂತಿದ್ದಾರೆ? ಪಂಚಮದಲ್ಲಿ ಕೂತು ಎಲ್ಲೆಲ್ಲಿ ದೃಷ್ಟಿ ಹಾಕ್ತಿದ್ದಾರೆ? ಸಾರಿ, ಸಪ್ತಮಾಧಿಪತಿ ಅಲ್ಲ, ಇವ್ರಿಗೆ ಅಷ್ಟಮಾಧಿಪತಿ, ಸಾರಿ ಸಪ್ತಮಾಧಿಪತಿ. ಸೊ ದೃಷ್ಟಿ ಎಲ್ಲಾಗ್ತಾ ಇದ್ದಾರೆ ಇವ್ರಿಗೆ? 4ನೇ ದೃಷ್ಟಿ. ಸೊ 8th ಹೌಸ್ ಮೇಲೆ ಬೀಳ್ತಾ ಇದೆ, ಹಾಗೆ 11 and 12th ಹೌಸ್ ಮೇಲೆ 7th and 8th ಆಸ್ಪೆಕ್ಟ್ ಬೀಳ್ತಾ ಇದೆ. ಸೊ ಹಾಗಾಗಿ ಪಂಚಮದಲ್ಲಿ ಕುಜ ಈಸ್ ಗುಡ್. ಯಾವುದಾದರೂ ಬಲಿ ಕೊಡುವಂತಹ ದೇವಿಯೇ ಅಥವಾ ದೈವಕ್ಕೆ ಏನೋ ಹರಕೆ ಇದ್ರೆ ಈ ಮಂತ್ ಅಥವಾ ಈ ಪೀರಿಯಡ್ಗಳಲ್ಲಿ ನೀವು ಆ ಬಲಿ ಮುಖಾಂತರ ನಿಮ್ಮ ಹರಕೆನ, ಲೈಕ್ ಗಂಗಮ್ಮ ತಾಯಿ ಆಗಿರಬಹುದು, ಈ ತರ ಊರು ಹಬ್ಬಗಳೇನು ಹೇಳ್ತೀವಿ ಅಥವಾ ನಿಮ್ದು ಏನು ವಂಶ ಪರಂಪರೆಯಿಂದ ಬಂದಿದೆ ಆ ಒಂದು ದೇವತಾ ಕಾರ್ಯಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳೋದು ಹೆಚ್ಚು ತೋರಿಸ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ ಈ ಬಾರಿ ಅದರಿಂದ ನಿಮಗೆ ಲಾಭ ಕೂಡ ಇದೆ. ಸೊ ಹಾಗಾಗಿ ಅದೊಂದು ಪ್ಲಸ್. ನೆಕ್ಸ್ಟ್ ತಾಯಿಯ ಆರೋಗ್ಯದಲ್ಲಿ, ಬಿಕಾಸ್ 4th ಆಸ್ಪೆಕ್ಟ್ 8th ಹೌಸ್, 4th ಫ್ರಮ್ 4th ಭಾವತ್ ಭಾವಂ 8th ಹೌಸ್, ಹಾಗಾಗಿ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತ, ಮೇ ಬಿ ಲೋ BP ಇದ್ರೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು, BP ಇದ್ರೆ ಅದ್ರ ರಿಲೇಟೆಡ್ ನೋಡ್ಕೊಳ್ಳಿ. ಅಥವಾ ಆಲ್ರೆಡಿ ಸರ್ಜರೀಸ್ ಏನಾದ್ರು ಆಗಿದ್ರೆ, ಬ್ಲಡ್ ಇನ್ಫೆಕ್ಷನ್ಸ್, ಬ್ಲಡ್ ರಿಲೇಟೆಡ್ ಏನಾದ್ರು ಇದ್ರೆ, ಪೈಲ್ಸ್ ಏನಾದ್ರು ಇದ್ರೆ ನಿಮ್ಮ ತಾಯಿಗೆ ಸ್ವಲ್ಪ ಅದು ಹೈಲೈಟ್ ಆಗೋದು ತೋರಿಸ್ತಾ ಇದೆ. ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ. ಎರಡನೇದು, ನಿಮ್ಮ ಸಪ್ತಮಾಧಿಪತಿ ಪಂಚಮದಲ್ಲಿ ಲವ್ ಮ್ಯಾರೇಜ್ ಯಾರಾದ್ರೂ ಹಾಕ್ತಿದ್ದೀರಾ ಅಥವಾ ಮನೆಗೆ ನೀವು ಪ್ರಸ್ತಾಪ ಮಾಡ್ತಿದ್ದೀರಾ ಅಂದ್ರೆ 100% ಸಕ್ಸಸ್ ಆಗುತ್ತೆ ನೋಡಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಯಾವ ರೀತಿ ಸಕ್ಸಸ್ ಆಗುತ್ತೆ? ಜಗಳಗಳಾಗಿ ಅಥವಾ ಅದು ಸಡನ್ ಆಗಿ ಏರುಪೇರುಗಳಾಗಿ ಫೈನಲಿ ಸಕ್ಸಸ್ ಅಂತೂ ತೋರಿಸ್ತಾ ಇದೆ. ಬಿಕಾಸ್ 7th ಲಾರ್ಡ್ ಇನ್ 5th ಹೌಸ್. ಸೊ ಹಾಗಾಗಿ ಡೆಸ್ಪಾಸಿಟರ್ ಇನ್ 3rd ಹೌಸ್. ಮೇ ಬಿ ಫ್ರೆಂಡ್ಸ್ ಹೆಲ್ಪ್ ಮಾಡಬಹುದು ಅಥವಾ ನಿಮ್ಮ ನೈಬರ್ಸ್ ಹೆಲ್ಪ್ ಮಾಡಬಹುದು. ಬಟ್ ಈ ಬಾರಿ ನಿಮ್ಗೆ ಪ್ಲಸ್ ತೋರಿಸ್ತಾ ಇದೆ. ನೆಕ್ಸ್ಟ್ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಎಸ್ಪೆಷಲಿ ಸ್ಪೋರ್ಟ್ಸ್, ಯಾರಾದ್ರೂ ಈಗ ಕ್ರಿಕೆಟ್ ಅಲ್ಲಿ ಇರಬಹುದು ಅಥವಾ ಬ್ಯಾಡ್ಮಿಂಟನ್ ಅಲ್ಲಿ ಇರಬಹುದು, ಖೋ-ಖೋ, ಕಬಡ್ಡಿ, ಇದು ನ್ಯಾಷನಲ್ ಲೆವೆಲ್ ವರ್ಗು ನೀವೇನಾದ್ರು ಆಡ್ತಿದ್ದೀರಾ ಅಂದ್ರೆ ನಿಮಗೆ ತುಂಬಾ ಒಳ್ಳೆ ಸಮಯ, ಹೇಳಿ ಮಾಡಿಸಿದಂತಹ ಸಮಯ. 7th ಲಾರ್ಡ್ ಇನ್ 5th ಹೌಸ್, ಸಡನ್ ಫೇಮಸ್ ಇನ್ ದ ಪಬ್ಲಿಕ್ ಅಲ್ಲಿ ತುಂಬಾನೇ ಫೇಮಸ್ ಆಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಹಾಗಂತ ಹೇಳಿ ಬೈಕ್ ಟ್ರಕ್ಕಿಂಗ್ ಮಾಡೋದು ಅಥವಾ ಇಲ್ಲಿ ಇನ್ಸೈಡ್ ದ ಸಿಟಿ ಅಥವಾ ನೀವಿರುವಂತಹ ಪ್ಲೇಸ್ಗಳಲ್ಲಿ ಬೈಕ್ಗಳನ್ನ ವಿಚಿತ್ರವಾಗಿ ಓಡಿಸಿದ್ರೆ ಅದು ನಿಮ್ಗೆ ತೊಂದರೆ ಆಗುತ್ತೆ. ಬಿಕಾಸ್ 8ನೇ ಮನೆ ಕೂಡ ಆಕ್ಟಿವೇಟ್ ಆಗಿದೆ, ಅಗೈನ್ 12ನೇ ಮನೆ ಕೂಡ ಆಕ್ಟಿವೇಟ್ ಆಗಿದೆ. ಹಾಗಾಗಿ ನೆಕ್ಸ್ಟ್ ಕುಜನ ಒಂದು 7ನೇ ದೃಷ್ಟಿ ನಿಮ್ಮ 11ನೇ ಮನೆ ಮೇಲೆ ಇರೋದ್ರಿಂದ ಅಗೈನ್ ಅಲ್ಲಿ ಶನಿ ಇದ್ದಾರೆ. ಇದೇ ನೀವು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗಿರೋದು. ಯಾರು? ವೃಷಭ ಲಗ್ನದವ್ರಿಗೆ 11ನೇ ಮನೆಯಲ್ಲಿ ಶನಿ ಡೈರೆಕ್ಟ್ ಇಬ್ರು ಒಬ್ಬರನ್ನೊಬ್ಬರನ್ನ ನೋಡ್ಕೋತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಕುಜ ಶನಿಗೆ ಅವರಿಬ್ರಿಗೂ ಆಗೋದೇ ಇಲ್ಲದೆ ಇರೋದ್ರಿಂದ ದಯವಿಟ್ಟು ಫ್ರೆಂಡ್ಸ್ ಇಂದ ತೊಂದರೆ ತೋರಿಸ್ತಾ ಇದೆ ಅಥವಾ ಫ್ರೆಂಡ್ಸ್ ವಿಚಾರವಾಗಿ ಪೊಲೀಸ್ ಸ್ಟೇಷನ್ ಅಥವಾ ಪಬ್ಲಿಕ್ ಅಲ್ಲಿ
ಫೇಮಸ್ ಅಂತ ಹೇಳಿದೀನಿ, ಯಾವ ರೀತಿ ಫೇಮಸ್ ಆಗ್ತಾ ಇದ್ದೀರಾ ನೋಡ್ಕೊಳ್ಳಿ. ಸೊ ಬಿ ಕೇರ್ಫುಲ್. ಫ್ರೆಂಡ್ಸ್ ಅಥವಾ ಪಬ್ಲಿಕ್ ಅಥವಾ ನಿಮ್ಮ ಅಣ್ಣನ ಜೊತೆ ಜಗಳ ಏನಾದ್ರು ಆಡ್ಕೊಳ್ಳೋದು, ಅಕ್ಕನ ವಿಚಾರವಾಗಿ, ಯಾವ ವಿಚಾರವಾಗಿ, 8ನೇ ಮನೆ ಈ ಭೂಮಿ ವಿಚಾರವಾಗಿ ಅಥವಾ ಪ್ರಾಪರ್ಟಿ ವಿಚಾರವಾಗಿ ಜಗಳಗಳು ಮಾಡ್ಕೊಂಡು 12ನೇ ಮನೆ ಕೂಡ ಆಕ್ಟಿವೇಟ್ ಆಗಿದೆ. ಪೊಲೀಸ್ ಸ್ಟೇಷನ್, ಕೇಸು, ಲಾಯರು ಅಂತ ಸುತ್ತುವಂತಹ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ನೀವೇನಾದ್ರು ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮಗಳಿಗೆ ಇದರಿಂದ ಲಾಭ ಸಿಗ್ತಾ ಇದೆ. ನೀವು ಮಾಡುವಂತಹ ಆಪರೇಷನ್ಸ್ ಎಲ್ಲವೂ ಸಕ್ಸಸ್ ಆಗುವಂತಹ ಸಾಧ್ಯತೆ ತೋರಿಸ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ ಮದ್ವೆಗೆ ಆಲ್ರೆಡಿ ಹೇಳಿದ್ದೀನಿ, ಲವ್ ಮ್ಯಾರೇಜ್ಗೆ ಸ್ಟ್ರಾಂಗ್ ಕಾಂಬಿನೇಷನ್ಸ್ ಇದೆ ಅಂತ. ಡಿವೋರ್ಸ್ಗೆ ಯಾರಾದ್ರೂ ಅಪ್ಲೈ ಮಾಡಿದ್ರೆ, ಡಿವೋರ್ಸ್ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರೆ, ನಿಮ್ ದಶ ಏನಾದ್ರು 8th ಹೌಸ್ ದಶ ನಡೀತಿದ್ರೆ ಇಲ್ಲಿ ನಿಮ್ಗೆ ಡಿವೋರ್ಸ್ ಸೊ ಆಗುವ ಸಾಧ್ಯತೆ ಇದೆ ನೋಡಿ. ಇದಿಷ್ಟು ವೃಷಭ ಲಗ್ನಕ್ಕೆ ಕುಜಗ್ರಹರದು. ಸೊ ಕುಜಗ್ರಹರ ದೃಷ್ಟಿ ಎಲ್ಲೆಲ್ಲಿದೆ? ಪರಸ್ಪರ ಶನಿ ಕುಜರ ಆಕ್ಟಿವೇಶನ್ ಇದೆ. ಯಾರ್ಯಾರು ಬಿಲ್ಡರ್ಸ್ ಇದ್ದೀರಾ, ಯಾವ್ದೇ ಲಗ್ನ ಆಗ್ಲಿ, ಬಿಲ್ಡರ್ಸ್ ಯಾರಿದ್ದೀರಾ, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಯಾರಿದ್ದೀರಾ, ಅಥವಾ ಕನ್ಸ್ಟ್ರಕ್ಷನ್ ಅಲ್ಲಿ ಯಾರಿದ್ದೀರಾ, ಅಥವಾ ರಿಯಲ್ ಎಸ್ಟೇಟ್ ಅಲ್ಲಿ ಯಾರಿದ್ದೀರಾ, ನೀವುಗಳು ಸ್ವಲ್ಪ ಎಕ್ಸ್ಟ್ರಾ ಅಲರ್ಟ್ ಆಗಿರಿ. ಅದ್ರ ಜೊತೆಗೆ ಮಿಷಿನ್ಸ್ ಅಲ್ಲಿ ವರ್ಕ್ ಮಾಡೋರು, ಸೊ ಮಿಷಿನ್ಸ್ ಅಲ್ಲಿ ವರ್ಕ್ ಮಾಡೋರು ಈ ಬೆರಳುಗಳು, ಕೈಗಳು ಈ ತರ ಕಟ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ತೋರಿಸ್ತಾ ಇದೆ. ಅಥವಾ ತಂದೆಯ ಜೊತೆ ಅಥವಾ ಹಿರಿಯರ ಜೊತೆ ಅಥವಾ ನಿಮ್ಮ ಬಾಸ್ಗಳ ಜೊತೆ ಜಗಳ ಮಾಡ್ಕೊಳ್ಳೋದು ಅಥವಾ ಅವ್ರ ವಿರುದ್ಧವಾಗಿ ನಡೆಯೋದು, ಇದೆಲ್ಲವೂ ತೋರಿಸ್ತಾ ಇದೆ. ಇದೊಂಚೂರು ಅಲರ್ಟ್ ಆಗಿರಿ. ದಶ ಏನಾದ್ರೂ ಇದ್ರೆ ನೀವು ಸ್ವಲ್ಪ ಇರ್ಬೇಕು, ವಾದ ವಿವಾದಕ್ಕೆ ಇಳಿಬೇಡಿ. ನೆಕ್ಸ್ಟ್ ಮಿಥುನ ಲಗ್ನಕ್ಕೆ ಹೇಗಿದೆ? ಲಗ್ನದಿಂದ 6ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ 4ನೇ ಮನೇಲಿ ಕೂತ್ಕೋತಾ ಇದ್ದಾರೆ. ಸೊ ಹಾಗಾಗಿ ಮಿಥುನ ಲಗ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಮಿಥುನ ಲಗ್ನದವರಿಗೆ ಕುಜನ ಒಂದು ಗೋಚಾರ ಫಲ ವಿಚಾರದಲ್ಲಿ ಬ್ಯಾಡ್ ಇದೆ. ಬ್ಯಾಡ್ ಅಂದ್ಮೇಲೆ ಬ್ಯಾಡ್ ಅಷ್ಟೇನೆ. ಯಾಕೆ? 6ನೇ ಮನೆ ಅಧಿಪತಿ ಮತ್ತೆ 11ನೇ ಮನೆ ಅಧಿಪತಿ ಸೊ ಕೂತ್ಕೋತಾ ಇರೋದು ಎಲ್ಲಿ? 4ನೇ ಮನೆಯಲ್ಲಿ. ಆ ಡೆಸ್ಪಾಸಿಟರ್ ಆಲ್ರೆಡಿ ಸೆಕೆಂಡ್ ಹೌಸ್ ರೆಟ್ರೋಗ್ರೇಡ್ ಇದ್ದಾರೆ. 4ನೇ ಮನೆ ಕುಜ ಇಸ್ ನಾಟ್ ಗುಡ್. ಕುಜ ನೀಚ, ನ್ಯಾಚುರಲ್ 4ನೇ ಮನೆಯಲ್ಲಿ ಕುಜ ನೀಚ ಅಲ್ವಾ? ಹಂಗಾಗಿ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಿ. ಹಾಗೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನ ತಾಯಿ, ಮದ್ವೆನೇ ಆಗಿಲ್ಲ ಅಂತ ಹೇಳಿದ್ರೆ ತಾಯಿ ಸಮಾನರು, ನಿಮ್ಮ ಟೀಚರ್ಸ್ ಆಗಿರಬಹುದು, ಯಾರಾದ್ರೂ ತಗೊಳ್ಳಿ, ಇವರ ಆರೋಗ್ಯದಲ್ಲಿ ಏರುಪೇರು, ಲೋ ಬಿ ತೋರಿಸ್ತಾ ಇದೆ ಅಥವಾ ಬ್ಲಡ್ ಕೌಂಟ್ಸ್ ಕಮ್ಮಿ ತೋರಿಸ್ತಾ ಇದೆ. 4ನೇ ದೃಷ್ಟಿ 7ನೇ ಮನೇಲಿ ಹಾಕಿದೆ. ಅದೇನ್ ನಿಮ್ಗೆ ಅದು ಮಾರಕ ಮನೆ ಮತ್ತೆ ಬಾಧಕ ಮನೆ ಕೂಡ ಆಗಿರೋದ್ರಿಂದ ಹೆಂಡತಿಯ ಜೊತೆ ಅಥವಾ ನೀವು ಯಾರಾದ್ರೂ ಇಷ್ಟಪಡ್ತಿದ್ರೆ, ನೀವು ಮದ್ವೆ ಆಗೋರು, ಫಿಯಾನ್ಸಿ ಈ ತರ ಏನಾದ್ರು ಇದ್ರೆ ಅವರ ಜೊತೆ ವಾದ ವಿವಾದಕ್ಕೆ ಇಳಿಬೇಡಿ. ಎಮೋಷನಲ್ ಬ್ಲಾಕ್ ಮೇಲ್, ಲೈಕ್ ಎಂಗೇಜ್ಮೆಂಟ್ ಡಿಸ್ಕನೆಕ್ಟ್ ಆಗಬಹುದು ಅಥವಾ ಮದ್ವೆಗೆ ಒಪ್ಪದೇ ಇರಬಹುದು ಅಥವಾ ಡಿವೋರ್ಸ್ ಆಗುವ ಸಾಧ್ಯತೆಗಳಿದ್ದು ಇವ್ರಿಗೆ ಇಷ್ಟ ಇಲ್ಲ, ಅವ್ರು ಕೊಡಕ್ ರೆಡಿ ಇದ್ದಾರೆ, ಈ ತರ ಘಟನೆಗಳು ಹೆಚ್ಚು ತೋರಿಸ್ತಾ ಇದೆ. ಅಂಡ್ ಅಗೈನ್ 10ನೇ ಮನೆ ಮೇಲೆ ದೃಷ್ಟಿ ಕೆಲಸದ ವಿಚಾರವಾಗಿ ಚೆನ್ನಾಗಿದೆ. ಕೆಲಸದ ವಿಚಾರದಲ್ಲಿ ಗ್ರೋತ್ ಸಿಗುತ್ತೆ. ಬಟ್ ಆಲ್ರೆಡಿ ಶನಿ ಇದಾರಲ್ಲ ಅಲ್ಲಿ, ಸೊ ಡಿಲೇ, ರೆಟ್ರೋಗ್ರೇಡ್ ಆಗಿದ್ರುನು ಸೊ ನಿಮ್ಮ ಕೆಲಸ ಕಾರ್ಯಗಳು, ನಿಮಗೆ ಬರುವಂತಹ ಪ್ರಮೋಷನ್ಸ್, ಬಿಲ್ಸ್ ಸಿಗ್ನೇಚರ್ಸ್, ಗೌರ್ಮೆಂಟ್ ಥ್ರೂ ಆಗಿರಬಹುದು, ಪರ್ಸನಲ್ ಆಗಿರಬಹುದು, ಅಮೌಂಟ್ಗಳು ಹೋಲ್ಡ್ ಆಗೋದು ತೋರಿಸ್ತಾ ಇದೆ. ಸೊ ಇದು ಅಷ್ಟೊಂದು ಶುಭ ಸೂಚನೆ ಅಲ್ಲ. ಅಗೈನ್ 8ನೇ ದೃಷ್ಟಿ 11ನೇ ಮನೆ ಮೇಲೆ ಅಣ್ಣ ಅಥವಾ ಅಕ್ಕನ ಜೊತೆ ಜಗಳ, ಫ್ರೆಂಡ್ಸ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸೊ ಒಂದಷ್ಟು ರಿಲೇಶನ್ಶಿಪ್ಸ್ ಕಟ್ ಆಗುತ್ತೆ. ಅನ್ವಾಂಟೆಡ್ ರಿಸ್ಕ್ ತಗೊಳ್ಳೋದು ತೋರಿಸ್ತಾ ಇದೆ. ಸೊ ಡ್ರೈವಿಂಗ್ ಮಾಡುವಾಗ ಬಿ ಕೇರ್ಫುಲ್. ಅದು 4 ವೀಲರ್ ಡ್ರೈವಿಂಗ್ ಮಾಡುವಾಗ ಯಾರಾದ್ರೂ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಬೆಂಕಿಯ ಅವಘಡಗಳು ಸಾಧ್ಯತೆ ಇಲ್ಲಿ ಹೆಚ್ಚಿದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಅಗೇನ್ ದೃಷ್ಟಿ ಮೇಷರಾಶಿ ಮೇಲೆ ದೃಷ್ಟಿ, ಸ್ವಂತ ರಾಶಿನೇ ಬಟ್ 8ನೇ ಮನೆ ದೃಷ್ಟಿ ಅಲ್ವಾ, ಹಾಗಾಗಿ ಇಷ್ಟು ಅಂಶಗಳು ಮಿಥುನ ಲಗ್ನದವರಿಗೆ ಅಷ್ಟು ಫೇವರಬಲ್, ಎಸ್ಪೆಷಲಿ ಇಷ್ಟು ಟೈಮ್ ವರ್ಗೂ ಇಲ್ಲ. ಸೊ ಹಂಗಾಗಿ ನೀವು ಒಂಚೂರು ನೋಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಡ್ ಮೀನ್ಸ್ ಬ್ಯಾಡ್, ನೋ ಕಾಂಪ್ರಮೈಸ್. ಬಿಕಾಸ್ ಫೇಸ್ ಮಾಡೋರ್ಗೆ ಗೊತ್ತು, ಸುಮ್ನೆ ನಿಮ್ ಸಮಾಧಾನಕ್ಕೆ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಕರ್ಕಾಟಕ ಲಗ್ನಕ್ಕೆ ಯೋಗಕಾರಕ ಗ್ರಹ ಪಂಚಮಾಧಿಪತಿ, ದಶಮಾಧಿಪತಿ ಎಲ್ಲಿ? 3ನೇ ಮನೇಲಿ ಕೂತ್ಕೋತಾ ಇದ್ದಾರೆ. ದೃಷ್ಟಿ ಎಲ್ಲೆಲ್ಲಿ ಆಗ್ತಿದ್ದಾರೆ? 6ನೇ ಮನೆ ಮೇಲೆ ದೃಷ್ಟಿ, 9ನೇ ಮನೆ ಮೇಲೆ ದೃಷ್ಟಿ, 10ನೇ ಮನೆ ಮೇಲೆ ದೃಷ್ಟಿ. ಸಡನ್ ಆಗಿ ಜಾಬ್ ಚೇಂಜ್ ಮಾಡೋದು ಅಥವಾ ಸಡನ್ ಆಗಿ ಟ್ರಾವೆಲ್ ಮಾಡೋದು ತೋರಿಸ್ತಾ ಇದೆ. ಎಲ್ಲಿಗೆ? ನಿಮ್ಮ ಹಿರಿಯರು ಅಥವಾ ಕೆಲವೊಂದು ದೈವಿಕ ಕಾರ್ಯಗಳು ಅಥವಾ ಸ್ಪಿರಿಚುವಲ್ ಪ್ಲೇಸ್ಗೆ, ಬೆಟ್ಟ ಇರುವಂತಹ ಗುಡ್ಡ ಇರುವಂತಹ ಪ್ರದೇಶಗಳಿಗೆ. 2ನೇದು 3ನೇ ಮನೆ ಕುಜ ಇಸ್ ವೆರಿ ಗುಡ್. ಬಿ ಕೇರ್ಫುಲ್. ನಿಮ್ಮ ಮಾತು ಅಥವಾ ನೀವೇನ್ ಮಾತಾಡ್ತೀರಾ, ಸೊ ಹೇಗೆ ಇನ್ನೊಬ್ಬರ ಜೊತೆ ವರ್ತನೆ ಮಾಡ್ತೀರಾ ಅನ್ನೋದು ಮುಖ್ಯ. ನೀವು ಉದ್ದೇಶ ಕರೆಕ್ಟ್ ಆಗಿರಬಹುದು, ಬಟ್ ಮಾತಾಡೋ ಧಾಟಿಯಲ್ಲಿ ಜೋರ್ ವಾಯ್ಸ್ ಆದಾಗ
ನಿಮಗೆ ಅದು ತಪ್ಪು ಅಪವಾದಗಳು ಅವಮಾನಗಳು ಬರುವಂತಹ ಸಾಧ್ಯತೆಗಳಿದೆ. ಎಚ್ಚರಿಕೆ. ಅಗೈನ್ ಕರ್ಕಾಟಕರ ಲಗ್ನ, ಎಸ್ಪೆಷಲಿ ಲಗ್ನದವರ ತಂದೆಯ ಆರೋಗ್ಯದಲ್ಲಿ ಏರುಪೇರು, ತಂದೆಗೆ ಸಡನ್ ಆಕ್ಸಿಡೆಂಟ್ ಅಥವಾ ತಂದೆಗೆ ಸಡನ್ ಹಾಸ್ಪಿಟಲ್ ವಿಸಿಟ್ ತೋರಿಸ್ತಿದೆ. ಅವ್ರಿಗೆ ಏನಾದ್ರು ಏಜ್ ಲೈಕ್ 50 ಮೇಲೆ ಇದ್ರೆ ಅವ್ರ ಆರೋಗ್ಯದಲ್ಲಿ ಗಮನ ಕೊಡಿ. ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟ್ ತಗೋತಾ ಇದಾರಾ ಇಲ್ಲ ನೋಡಿ. ಬ್ಲಡ್ ಚೆಕ್ಅಪ್ ರೆಗ್ಯುಲರ್ ಆಗಿದ್ರೆ ನೋಡಿ. ಹಾರ್ಟ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಇದೆಯಾ ನೋಡಿ. ಬ್ಲಡ್ ರಿಲೇಟೆಡ್ ಏನಾದ್ರು ಇದೆಯಾ ನೋಡಿ. ನೀವೇನ್ ನ್ಯೂಟ್ರಿಷನ್ ಫುಡ್ ತಗೋತಾ ಇದ್ದೀರಾ ಅಥವಾ ಸೊ ಏನ್ ಸಪ್ಲಿಮೆಂಟ್ಸ್ ತಗೋತಿದ್ದೀರಾ ಅದೊಂಚೂರು ಅದ್ರ ಕಡೆ ಗಮನ ಕೊಡಿ. ಓವರ್ ಡೋಸೇಜ್ ಕೂಡ ಆಗುವ ಸಾಧ್ಯತೆ ಇದೆ. ನೆಕ್ಸ್ಟ್ ಯೋಗಕಾರಕ ಗ್ರಹ. ಸೊ ಪಂಚಮಾಧಿಪತಿ 11 ಮನೆಗಳ ದೂರದಲ್ಲಿ. ಸೊ 11th ಹೌಸ್ ಅವೇ ಫ್ರಮ್ ದ 3rd ಹೌಸ್. ಸೊ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ. ಮಕ್ಕಳಿಂದ ನಿಮಗೊಂದು ನೇಮು ಫೇಮು ಒಂದು ಲೈಕ್ ಏನು ವೆರಿ ಗುಡ್ ಅಂತ ಹೇಳ್ಬೋದು. ಮೇ ಬಿ ಅವ್ರದ್ದು ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಆಗಿರಬಹುದು, ಒಳ್ಳೆ ಕಡೆ ಜಾಬ್ ಆಗಿರಬಹುದು, ಒಳ್ಳೆ ಕಡೆ ಸೆಟಲ್ ಆಗ್ಬೋದು, ಫಾರಿನ್ ಅಲ್ಲಿ ಹೋಗಿ ಸೆಟಲ್ ಆಗೋ ಸಾಧ್ಯತೆ ತುಂಬಾ ಇದೆ. ಸೊ ಹಾಗಾಗಿ ನಿಮ್ಮ ಮಕ್ಕಳು 3rd ಹೌಸ್. ಶಾರ್ಟ್ ಟ್ರಾವೆಲ್ಸ್ ತೋರಿಸ್ತಾ ಇದೆ, ಸಡನ್ ಆಗಿ ಟ್ರಾವೆಲಿಂಗ್ ತೋರಿಸ್ತಾ ಇದೆ. ಎಸ್ಪೆಷಲಿ ಟೂ ವೀಲರ್ ಅಲ್ಲಿ ಹೆಚ್ಚು ಓಡಾಡುವಂತಹ ಪರಿಸ್ಥಿತಿ ಅಥವಾ ಸಡನ್ ಆಗಿ ನಿಮ್ಗೆ ಈ ತರ ಸಿಚುಯೇಷನ್ಸ್ ಬರ್ತಾ ಇದೆ. ಅಕ್ಕಪಕ್ಕ ನೈಬರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಇವರ ವಿಚಾರವಾಗಿ ಅಲರ್ಟ್ ಆಗಿರಿ. ಅನ್ವಾಂಟೆಡ್ ಪ್ರಾಮಿಸಸ್ ನ ಮಾಡ್ಬೇಡಿ. ಬಿಕಾಸ್ ನ್ಯಾಚುರಲ್ 9th ಹೌಸ್ ಮೇಲೆ 4th ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಎಮೋಷನಲಿ ಪ್ರಾಮಿಸ್ ಮಾಡೋದು. ಲೈಕ್ ಅವ್ರಿಗೇನೋ ಪ್ರಾಬ್ಲಮ್ ಇರುತ್ತೆ, ಇವ್ರ ಜ್ಯುವೆಲರಿ ಅಡ ಇಟ್ಟು ಹಣ ಕೊಡೋದು, ಇವ್ರ ಇನ್ನೊಬ್ರ ಹತ್ರ ತೆಗೆದು ಕೊಡೋದು, ಸೊ ಅಥವಾ ಇವ್ರ ವೆಹಿಕಲ್ ಕೊಡೋದು, ಇವ್ರ ಕಾರ್ ಕೊಡೋದು, ತಗೊಂಡೋಗು ಬಳಸ್ಕೊ ಅಂತ ತಗೊಂಡೋಗಿ ಅವನೆಲ್ಲೋ ಗುದ್ಕೊಂಡ್ ಬರೋದು. ಸೊ ಹಾಗಾಗಿ ಈ ಎಮೋಷನಲ್ ಅಟ್ಯಾಚ್ಮೆಂಟ್ಗಳು ನೀವು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಅಂಡ್ ಯೋಗಕಾರಕ ಗ್ರಹ 10th ಲಾರ್ಡ್ ಇನ್ 3rd ಹೌಸ್. ಜಾಬ್ ಅಥವಾ ವರ್ಕ್ ಅಲ್ಲಿ ಹೆವಿ ಪ್ರೆಷರ್, ಹೆವಿ ವರ್ಕ್, ಜಾಸ್ತಿ ಲೋಡು ತೋರಿಸ್ತಾ ಇದೆ. 9ನೇ ಮನೆ ಮೇಲೆ ತಂದೆ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ, ಬಾಸ್ ಜೊತೆ ಬೇಡ, ಪ್ರಾಜೆಕ್ಟ್ ಏನಿರುತ್ತೆ ಅದು ನೋಡಿ. ಅಂಡ್ ಹಿರಿಯರಿಂದ ನಿಮಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ತೋರಿಸ್ತಾ ಇದೆ. ನೀವು ಮಾಡಿರೋ ಪ್ರಾಜೆಕ್ಟ್ ಅವ್ರಿಗೆ ಇಷ್ಟ ಆಗಲ್ಲ ಇರಬಹುದು, ಅಥವಾ ನಿಮ್ ಟೀಮ್ ಲೀಡರ್ಸ್ ಆಗಿರಬಹುದು, ಅಥವಾ ನಿಮ್ಮ MDs ಮ್ಯಾನೇಜರ್ಸ್ ಯಾರು ಹೈಯರ್ ಆಫೀಸರ್ಸ್ ಇರ್ತಾರೆ ಇವ್ರ ಕಡೆಯಿಂದ ಲೈಕ್ ನೀವು ಹೇಳೋ ರೀತಿ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವ್ರದೇ ಫಾರ್ಮೆಟ್ ಒಂದಿರುತ್ತೆ. ಕೆಲಸದ ವಿಚಾರವಾಗಿ ಟೈಮಿಂಗ್ಸ್ ಕೂಡ ಜಾಸ್ತಿ ತೋರಿಸ್ತಾ ಇದೆ. ಸೊ 8ನೇ ಮನೆಯ ದೃಷ್ಟಿ ಸ್ವತಃ ಸ್ವಕ್ಷೇತ್ರ 10ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಪಬ್ಲಿಕ್ ಅಲ್ಲಿ ಸೊ ಸಡನ್ ಆಗಿ ಫೇಮಸ್ ಆಗೋದು ತೋರಿಸ್ತಾ ಇದೆ. ಸೊ ಒಳ್ಳೆ ರೀತಿಯಲ್ಲಿ, ಕೆಟ್ಟ ರೀತಿಯಲ್ಲೆಲ್ಲ. ಇವ್ರಿಗೆ ಯಾರಿಗೆ ಋಷಭದವ್ರಿಗೆ ಬೇರೆ ರೀತಿ ಇತ್ತಲ್ವಾ ನಿಮ್ಗೆ, ಬಿಕಾಸ್ ಯೋಗಕಾರಕ ಗ್ರಹ ಆಗಿರೋದ್ರಿಂದ ಸಡನ್ ಆಗಿ ಫೇಮಸ್. ಅದು 8ನೇ ಮನೆ ದೃಷ್ಟಿನೇ, 8ನೇ ಮನೆಗೆ ಸಂಬಂಧಪಟ್ಟಿದ್ದಂತಹ ಫೇಮಸ್. ಯಾವ ರೀತಿ ಆಗಿರಬಹುದು, ಸಡನ್ ಆಗಿ ಒಳ್ಳೆ ಕಡೆ ಜಾಬ್ ಸಿಕ್ಕಿರ್ಬೋದು, ಸಡನ್ ಆಗಿ ಮಕ್ಕಳ ಕಡೆಯಿಂದ ಒಳ್ಳೆ ಹೆಸರು ಕೀರ್ತಿ, ಮಕ್ಕಳಿಗೆ ಅದರಲ್ಲೂ ಮೊದಲನೆಯ ಮಗುವಿಗೆ ನಿಮ್ಗೆ ಏನಾದ್ರು ಮದ್ವೆ ಆಗೋ ಏಜ್ ಇದ್ರೆ ಅವ್ರಿಗೆ ಮದ್ವೆ ಸೆಟ್ ಆಗಬಹುದು, ಅಥವಾ ಅವ್ರಿಗೆ ಬೇಬಿ ಆಗುವ ಸಾಧ್ಯತೆ ಇದೆ, ಅಥವಾ ಅವ್ರ ಎಜುಕೇಶನ್ ಅಲ್ಲಿ ಒಳ್ಳೆ ಸ್ಕೋರ್. ಸೊ ಇದು ಈ ತರ ನೀವು ಫೇಮಸ್ ಆಗ್ತೀರಾ ಒಳ್ಳೆ ರೀತಿಯಲ್ಲಿ. ಓಕೆನಾ. 8ನೇ ಮನೆನೂ ಕೆಲವೊಂದ್ರಲ್ಲಿ ಮಾತ್ರ ಒಳ್ಳೇದು. ಇದು ನಿಮ್ ಲಗ್ನಕ್ಕೆ ಯೋಗಕಾರಕ, ಹಾಗಾಗಿನೇ ಇಲ್ಲಿ. ನೆಕ್ಸ್ಟ್ ಕುಜ ಕಂಬಸ್ತ ಆಗಿದೆ, ಕುಜ ರೆಟ್ರೋಗ್ರೇಡ್ ಆಗಿದೆ ಅಂದ್ರೆ ಬೇರೆ ಫಲಗಳು ಬರುತ್ತೆ. ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಫೈನಲ್ ಆಗಿ ದ ಮೋಸ್ಟ್ ಪವರ್ಫುಲ್ ಸಿಂಹ ಲಗ್ನಕ್ಕೆ ಬರೋಣ. ಈ ಎಲ್ಲಾ ಲಗ್ನಗಳು ಪವರ್ಫುಲ್ಲೇ. ಇವ್ರು ಸ್ವಲ್ಪ ಹೈಟು ವೆಯ್ಟು ಜಾಸ್ತಿ ಇರ್ತಾರಲ್ವಾ, ಮಿನಿಮಮ್ 5.5. ಸೊ ಹಾಗಾಗಿ ಮ್ಯಾಕ್ಸಿಮಮ್ 6.5 ಹೋಗಿರ್ತಾರೆ. ಫೈನ್. ಸೊ ಲಗ್ನಕ್ಕೆ ಚತುರ್ಥಾಧಿಪತಿ ಒಂದು ಕೇಂದ್ರ, ಒಂದು ತ್ರಿಕೋನ. ಚತುರ್ಥ ಮತ್ತು ಸೊ 4th ಲಾರ್ಡ್ ಅಂಡ್ 9th ಲಾರ್ಡ್ ಸಿಟಿಂಗ್ ಇನ್ 2nd ಹೌಸ್. ದಶಾ ಏನಾದ್ರು ನಡೀತಿದ್ರೆ ಸೊ ವೆರಿ ಗುಡ್. ಅಷ್ಟಮ ಸಾಡೆ ಸಾತಿ ಸೈಡ್ಗಿರ್ಲಿ. ಯಾವ ರೀತಿ ವೆರಿ ಗುಡ್? ಕಂಪ್ಲೀಟ್ ಮನೇಲಿ ಜವಾಬ್ದಾರಿನ ಇವರೇ ತಗೊಳ್ಳೋ ಸಾಧ್ಯತೆ ಇದೆ. ಹುಡುಗಾಗಿಂದ ತಗೊಂಡಿದೀವಿ ಮೇಡಮ್, ಈ ಪೀರಿಯಡ್ ಸ್ವಲ್ಪ ಎಕ್ಸ್ಟ್ರಾ ತಗೋತೀರಾ. ಸೊ ಹಾಗಾಗಿ ಸೊ ತಾಯಿಯ ವಿಚಾರವಾಗಿ, ಪ್ರಾಪರ್ಟಿ ವಿಚಾರವಾಗಿ, ಮಕ್ಕಳ ವಿಚಾರವಾಗಿ, ಮನೆ ಏನಾದ್ರು ಕನ್ಸ್ಟ್ರಕ್ಷನ್ ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಿದ್ರೆ, ಅಥವಾ ನೀವೇನಾದ್ರು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ರೆ, ಅಥವಾ ಪೊಲಿಟಿಕಲ್ ಏನಾದ್ರು ಇದ್ದೀರಾ, ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಏನಾದ್ರು ಇದ್ದೀರಾ ಅಂದ್ರೆ ಕಂಪ್ಲೀಟ್ ಆಗಿ ಎಂಟೈರ್ 45 days ಹೆವಿ ವರ್ಕ್, ಹೆವಿ ರೆಸ್ಪಾನ್ಸಿಬಿಲಿಟೀಸ್ ತೋರಿಸ್ತಾ ಇದೆ. ಅಗೈನ್ 2ನೇ ಮನೆಯಲ್ಲಿರುವಂತಹ ಕುಜ 4ನೇ ದೃಷ್ಟಿ 5ನೇ ಮನೆ ಮೇಲೆ. ಮಕ್ಕಳ ವಿಚಾರದಲ್ಲೂ ಕೂಡ ಸೊ ಮಕ್ಕಳ ವಿಚಾರದಲ್ಲೂ ಕೂಡ ತುಂಬಾನೇ ಲೈಕ್ ಅವ್ರೇನೋ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು ಸ್ವಲ್ಪ ಈ ತರ ಎಲ್ಲಾನು ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಅದಾದ ನಂತರ ಕುಜನ 7ನೇ ದೃಷ್ಟಿ ನಿಮ್ಮ 8ನೇ ಮನೆ ಮೇಲೆ ಇರೋದ್ರಿಂದ ನಿಮ್ಮ ಲೈಕ್ ಇನ್ಲಾಸ್ ಅಂದ್ರೆ ನಿಮ್ಗೆ ಮದ್ವೆ ಆಗಿರುವಂತಹ ಅತ್ತೆ ಮನೆ ಕಡೆಯಿಂದ ಸಡನ್ ಆಗಿ ನಿಮಗೆ ಒಂದು ಜವಾಬ್ದಾರಿ ಬರೋದು, ಖರ್ಚು ಬರೋದು, ನಿಮ್ ಕೈಯಿಂದ ಹಣ ಇನ್ವೆಸ್ಟ್, ಟೈಮ್ ಇನ್ವೆಸ್ಟ್, ರೆಸ್ಪಾನ್ಸಿಬಲ್ ತಗೊಳ್ಳೋದು ತೋರಿಸ್ತಾ ಇದೆ. ಅದಾದ ನಂತರ 9ನೇ ಮನೆ ಮೇಲೆ 8ನೇ ದೃಷ್ಟಿ. ಸೊ ಅದಕ್ಕೆ ಹೇಳಿದ್ದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟೀಸ್ ನೀವೇ ತಗೊಳ್ಳೋದು ತೋರಿಸ್ತಿದೆ. ಸ್ವಲ್ಪ ರ್ಯಾಶ್ ಆಗಿ ಬಿಹೇವ್ ಮಾಡೋದು ತೋರಿಸ್ತಾ ಇದೆ ನೀವುಗಳು.
ಒಳ್ಳೆ ವಿಚಾರ ಅಂತ ಹೇಳಿ. ಸೊ ಗುಡ್ ಟೈಮಲ್ಲಿ ಕೆಲವೊಂದು ಬ್ಯಾಡ್ ಡಿಶಸ್ ನ ತಗೊಳಕ್ ಆಗೋದಿಲ್ಲ. ಸೆಕೆಂಡ್ ಹೌಸ್ ಕುಜ ಇಸ್ ಗುಡ್. ಹಾಗಾಗಿ ಇಲ್ಲೇನಾದ್ರೂ ಕೇತು ಇದ್ರೆ, ಕನ್ಯಾ ರಾಶಿಯಲ್ಲಿ ಯಾರಿಗಾದ್ರೂ ಕೇತು ಇದ್ರೆ ಅಥವಾ ರಾಹು ಇದ್ರೆ, ಸೊ ಸಡನ್ ಆಗಿ ಡೆಂಟಲ್ ಹಲ್ಲುಗಳಿಗೆ ಸಂಬಂಧಪಟ್ಟಂತಹ ಡೆಂಟಲ್ ಕ್ಲಿನಿಕ್ ವಿಸಿಟ್ ಕೊಡೋದಾಗಿರ್ಬಹುದು ಅಥವಾ ಆಪರೇಷನ್ಸ್ ಆಗಿರಬಹುದು, ಇದೆಲ್ಲವೂ ತೋರಿಸ್ತಾ ಇದೆ. ಹೊಸಡುಗಳ ತೊಂದರೆ ಇದೆಲ್ಲಾನು ಇದ್ರೆ ತೋರಿಸ್ತಾ ಇದೆ. ಸ್ಪೀಚ್, ಹಾಗೆ ನೀವು ತಿನ್ನೋ ಫುಡ್ ಅತಿಯಾದ ಖಾರ, ಎರಡನೇ ಮನೆ ಕುಜ ಇರೋರು ಹೆಚ್ಚು ಖಾರ ತಿಂತಾರೆ, ಅದು ನಕ್ಷತ್ರದ ಮೇಲೆ ಹೋಗಿರುತ್ತೆ. ಸೊ ಈ ನೀವೇನಾದ್ರು ಫುಡ್, ಬಿಸಿ ನೀರು ಹೆಚ್ಚು ಕುಡಿಯೋದು, ಬಿಸಿನೀರು ಕುಡಿಬೇಕು, ಬಟ್ ಕೆಲವರು ಸ್ನಾನ ಮಾಡೋ ರೇಂಜ್ಗೆ ಬಿಸಿನೀರು ಕುಡಿತಿರ್ತಾರೆ. ಎಸ್, ನಾನು ಇದು ಗಮನಿಸಿದೀನಿ ಕ್ಲೈಂಟ್ ಹೇಳುವಾಗ. ಹಾಗಾಗಿ ಸೊ ಬಿಸಿ ನೀರು ಹೆಚ್ಚು ಕುಡಿಯೋದು, ನಾನ್ ವೆಜ್ ಹೆಚ್ಚು ತಿನ್ನೋದು, ಬಿಕಾಸ್ ಖಾರ ಮತ್ತೆ ಫೈರಿ ಫುಡ್ಸ್, ಫ್ರೈಡ್ ಫ್ರೂಟ್ಸ್ ಹೆಚ್ಚು ತಿಂದ್ರೆ ಅಲ್ಲಿ ಎಂಟನೇ ಮನೆ ಮೇಲೆ ಒಂದು ದೃಷ್ಟಿ ಕೂಡ ಇರೋದ್ರಿಂದ ಸ್ಟೊಮಕ್ ಅಪ್ಸೆಟ್ ಅಥವಾ ಸಡನ್ ಆಗಿ ಹೆಲ್ತ್ ಇಶ್ಯೂಸ್ ಕೂಡ ಆಗೋ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿ ನಿಮಗೆ ಇವರು ಯೋಗ ಅಂದ್ರೆ ಕೇಂದ್ರ ತ್ರಿಕೋನಾಧಿಪತಿ ಆಗಿರೋದ್ರಿಂದ ಒಳ್ಳೇದನ್ನೇ ಕೊಡಕ್ಕೆ ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮ್ಗೆ ಪ್ಲಸ್ ಇದೆ. ಮೊದಲನೆಯ ಮಗುವಿಂದ ಲಾಭ ಇದೆ ನೋಡಿ. ಅವ್ರಿಗೆ ಏನಾದ್ರು ಜಾಬ್ ಆಗಿ ಪ್ರಮೋಷನ್ ಆಗ್ಬೋದು, ಅಥವಾ ಅವ್ರೇನಾದ್ರು ಹೊರಗಡೆ ಹೋಗಿ ಸೆಟ್ಲ್ ಆಗಬಹುದು, ಅಥವಾ ಅವ್ರಿಗೋಸ್ಕರ ನೀವೇನಾದ್ರು ಈ ಹಿಂದೆ ಮಾಡಿರೋ ಸೇವಿಂಗ್ಸ್ ಇದ್ರೆ ಅಲ್ಲಿ ನಿಮ್ಗೆ ಲಾಭ ಕೂಡ ತೋರಿಸ್ತಾ ಇದೆ. ಆಕ್ಚುಲಿ ಗುಡ್. ಸೊ ಇದಿಷ್ಟು ಸಿಂಹ ಲಗ್ನದ ವರೆಗೆ. ನೆಕ್ಸ್ಟ್ ನಾವು ತುಂಬಾನೇ ಚೂಟಿ ಇರುವಂತಹ ಕನ್ಯಾ ಲಗ್ನಕ್ಕೆ ಹೋಗೋಣ, ಹೇಗಿದೆ ಅಂತ ಹೇಳಿ. ಕನ್ಯಾ ಲಗ್ನದವರಿಗೆ ಲಗ್ನದಲ್ಲೇ ಕುಜ ತೃತೀಯಾಧಿಪತಿ, ಸೊ ಹಾಗೆ ಅಷ್ಟಮಾಧಿಪತಿ ಕೂತ್ಕೋತಾ ಇರೋದು ಲಗ್ನದಲ್ಲಿ. ಸೊ ನಂಬರ್ 1, ಡ್ರೈವಿಂಗ್ ಮಾಡೋವಾಗ ಹುಷಾರಾಗಿರಿ. ಯಾಕೆಂತ ಹೇಳಿದ್ರೆ ಅಷ್ಟಮಾಧಿಪತಿ ಲಗ್ನದಲ್ಲಿ ಕೂತಾಗ ಸಡನ್ ಆಗಿ ಲಗ್ನನ ಡ್ಯಾಮೇಜ್ ಮಾಡ್ಕೋತೀವಿ. ಯಾವ ತರ? ಓವರ್ ಸ್ಪೀಡ್ ಅಲ್ಲಿ ಗಾಡಿ ಓಡಿಸೋದು, ಅಥವಾ ಗಾಡಿ ಕಂಡೀಷನ್ ಚೆಕ್ ಮಾಡದೆ ತಗೊಂಡೋಗಿ ಅಲ್ಲೆಲ್ಲ ಲಾಕ್ ಆಗೋದು. ಸಡನ್ ಆಗಿ ಒಂದು ಪೊಲೀಸ್ ಕೇಸ್ ತೋರಿಸ್ತಾ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೋಬೇಕು ಕನ್ಯಾದವರು. ನೆಕ್ಸ್ಟ್ ಅದಾದ ನಂತರ ನಿಮ್ಮ 4ನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಮದರ್ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿರಿ, ಅಥವಾ ನಿಮ್ಮ ತಂದೆಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕು. ಅವ್ರಿಗೂ ಕೂಡ ಲೋ BP ಅಥವಾ ಸಡನ್ ಹಾಸ್ಪಿಟಲ್ ವಿಸಿಟ್ ತೋರಿಸ್ತಾ ಇದೆ. ನೆಕ್ಸ್ಟ್ ಮ್ಯಾರೇಜ್ ವಿಚಾರದಲ್ಲಿ, ಸೊ ಮ್ಯಾರೇಜ್ ವಿಚಾರದಲ್ಲಿ ಸ್ವಲ್ಪ ಅಗ್ರೆಷನ್ ಆಗ್ತೀರಾ, ಸ್ಪೀಡ್ ಆಗ್ತೀರಾ, ಅಥವಾ ದ ವೇ ಆಫ್ ಟಾಕಿಂಗ್ ಚೇಂಜ್ ಆಗುತ್ತೆ. ಪಬ್ಲಿಕ್, ನಾಟ್ ಓನ್ಲಿ ಮ್ಯಾರೇಜ್, ಪಬ್ಲಿಕ್ ಅಂಡ್ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇವರುಗಳ ಜೊತೆ ಕೂಡ ಸ್ವಲ್ಪ ವಾದ ವಿವಾದ ಸ್ವಲ್ಪ ಜೋರಾಗೋದು ತೋರಿಸ್ತಿದೆ. ಯಾರ್ಯಾರು ಲೈಕ್ ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ, ಜಿಮ್ ಮಾಡ್ತಿದ್ದೀರಾ, ಯೋಗ ಮಾಡ್ತಾ ಇದ್ದೀರಾ, ಈ ಹಿಂದೆ ಬಿಟ್ಟಿರ್ತೀರಾ, ಈಗ ಮತ್ತೆ ಶುರು ಮಾಡ್ಲಿಕ್ಕೆ ಶುರು ಆಗ್ತೀರಾ. ಅದೇನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ 4th ಆಸ್ಪೆಕ್ಟ್ ಕೂಡ 4th ಹೌಸ್ ಮೇಲೆ ಇರೋದ್ರಿಂದ ಮೇ ಬಿ ಸ್ಟಾರ್ಟಿಂಗ್ ಬಾಡಿ ಅದನ್ನ ಕನ್ಸಪ್ಷನ್ ಮಾಡ್ಕೊಳ್ಳೋಕೆ ಸ್ವಲ್ಪ ಡಿಲೇ ಆಗ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಅದಾದ ಮೇಲೆ ಅಷ್ಟಮಾಧಿಪತಿ ಲಗ್ನದಲ್ಲಿ ಇರೋದ್ರಿಂದ ಸಡನ್ ಆಗಿ ಏನಾದ್ರೂ ಹಿಡನ್ ಹೆಲ್ತ್ ಇಶ್ಯೂಸ್ ಇದ್ರೆ ಅದು ಹೈಲೈಟ್ ಆಗುತ್ತೆ. ಒಂದು ಪೆಟ್ಟು ಮಾಡ್ಕೊಳ್ಳೋದು ತೋರಿಸ್ತಿದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಷ್ಟೊಂದು ಫೇವರಬಲ್ ಟೈಮ್ ಅಲ್ಲ ಅಂತಾನೆ ಹೇಳ್ತೀನಿ ಕನ್ಯಾದವರಿಗೆ ಕುಜನ ವಿಚಾರವಾಗಿ. ಬಿಕಾಸ್ ಅಷ್ಟಮಾಧಿಪತಿ ಲಗ್ನದಲ್ಲಿ ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಮಾಡುತ್ತೆ, ಸಡನ್ ಆಗಿ ಪೆಟ್ಟುಗಳನ್ನ ಮಾಡುತ್ತೆ. ಹಾಗಾಗಿ ನೆಕ್ಸ್ಟ್ ದ ಬ್ಯೂಟಿಫುಲ್ ತುಲಾ ಲಗ್ನಕ್ಕೆ ಬರೋಣ. ಹೌದು, ತುಲಾ ಲಗ್ನದವ್ರು ಯಾವಾಗ್ಲೂ ಬ್ಯೂಟಿಫುಲ್ ಆಗೇ ಇರ್ತಾರೆ, ಅದು ಯಾವ್ದೇ ನಕ್ಷತ್ರದಲ್ಲಿ ಕೂತ್ಕೊಂಡ್ರು. ಸೊ ದ್ವಿತೀಯಾಧಿಪತಿ ಮತ್ತೆ ಸಪ್ತಮಾಧಿಪತಿ ವ್ಯಯಭಾವದಲ್ಲಿ. ಸೊ ಹಾಗಾಗಿ ಅಗೇನ್ ದೃಷ್ಟಿ 3ನೇ ಮನೆ ಮೇಲೆ 4ನೇ ದೃಷ್ಟಿ, ಸೊ 6ನೇ ಮನೆ ಮೇಲೆ 7ನೇ ದೃಷ್ಟಿ, 7ನೇ ಮನೆ ಮೇಲೆ 8ನೇ ದೃಷ್ಟಿ. ವಿಪರೀತ ಖರ್ಚು ತೋರಿಸ್ತಾ ಇದೆ. ಯಾವ ವಿಚಾರವಾಗಿ? ಕುಟುಂಬದ ವಿಚಾರವಾಗಿ. ಸಡನ್ ಆಗಿ 1 ಫ್ಲೋರ್ ಇದ್ದಿದ್ ಮನೆ 2 ಫ್ಲೋರ್ ಕಟ್ಟಬಹುದು, ಅಥವಾ ಇಂಟೀರಿಯರ್ ಡಿಸೈನ್ಸ್ ಆಗಿರಬಹುದು. ಸೊ ಇದೆಲ್ಲವೂ ಹೆಚ್ಚು ಆಗಬಹುದು. ವಾಸ್ತು ಕಡೆ ಹೆಚ್ಚು ಗಮನ. ಮನೆ ನಂಬರೇ ರಾಂಗ್ ಇರುತ್ತೆ, ವಾಸ್ತುಗೆ ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡುವಂತಹ ಕೆಲವರು ಇರ್ತಾರೆ. ಸೊ ಹಾಗಾಗಿ ಸೊ ಕುಟುಂಬದ ವಿಚಾರವಾಗಿ ಅತಿಯಾದ ಖರ್ಚು. ಕುಟುಂಬಕ್ಕೆ ಯಾವಾಗ್ಲೂ ಖರ್ಚೆ, ಬಟ್ ಇವಾಗ ಎಕ್ಸ್ಟ್ರಾ ಖರ್ಚು ದಶಾಭುಕ್ತಿ ಇದ್ರೆ ಮಾತ್ರ. ಸೊ ಡೆಫಿನೆಟ್ಲಿ ಸೆಕೆಂಡ್ ಲಾರ್ಡ್ ಇನ್ 12th ಹೌಸ್. ಹಾಗೆ ಹಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ ಉಳುಕಲ್ಲು ಅಥವಾ ಡೆಂಟ್ ಕ್ಯಾವಿಟಿ ಇದೆಯಲ್ಲ, ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಸೊ ಇಲ್ಲಿ ನಿಮ್ಗೆ ಹೈಲೈಟ್ ಆಗೋದು ತೋರಿಸ್ತಾ ಇದೆ. ಅದೊಂಚೂರು ನೀವು ನೋಡ್ಕೋಬೇಕಾಗುತ್ತೆ. ಅದಾದ ನಂತರ 3ನೇ ಮನೆ ಮೇಲೆ 4ನೇ ದೃಷ್ಟಿ. ತಮ್ಮ ಅಥವಾ ತಂಗಿಯಂದಿರು ಅಥವಾ ಅಕ್ಕಪಕ್ಕದವ್ರ ಮನೆ, ಅವ್ರೇನೋ ಪೇಂಟ್ ಬಳಿಯಕ್ಕೆ ಅವ್ರ ಮನೆ ಅಥವಾ ಡೆಮಾಲಿಶ್ ಮಾಡಕ್ಕೆ ನಿಮ್ ಮನೆ ಕೂಡ ಡ್ಯಾಮೇಜ್ ಆಗೋ ಸಾಧ್ಯತೆ, ಅಥವಾ ಸ್ವಲ್ಪ ಪಾರ್ಟ್ ಆಫ್ ಯುವರ್ ಹೌಸ್ ಡಿಸ್ಟರ್ಬೆನ್ಸ್ ಆಗೋದು ತೋರಿಸ್ತಾ ಇದೆ. ಅದನ್ನ ಒಂಚೂರು ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ವ್ಯಯ. ಯಾರ ವಿಚಾರವಾಗಿ? ನಿಮ್ಮ ಪೂರ್ವಿಕರು ಅಥವಾ ಮನೆಯಲ್ಲಿರುವಂತಹ ಎಲೆಕ್ಟ್ರಾನಿಕ್ ಐಟಮ್ಸ್ ನ ಆಲ್ಟ್ರೇಷನ್ ಏನಾದ್ರು ಮಾಡೋಂಗಿದ್ರೆ ಸಡನ್ ಆಗಿ ಖರ್ಚು ತೋರಿಸ್ತಿದೆ. ನೆಕ್ಸ್ಟ್ 6ನೇ ಮನೆ ಮೇಲೆ 7ನೇ ದೃಷ್ಟಿ. ಸೊ ಹಾಗಾಗಿ ಅಲ್ಲಿ ಆಲ್ರೆಡಿ ಶನಿ ಇದ್ದಾರೆ. ಸೊ ಹೆಲ್ತ್ ವಿಚಾರ ಸ್ವಲ್ಪ ಕೈ ಕೊಡುತ್ತೆ. ಮೊಣಕಾಲಿಗೆ ಸಂಬಂಧಪಟ್ಟ ಹಾಗೆ
ಹೆಲ್ತ್ ಇಶ್ಯೂಸ್ ಏನಾದ್ರೂ ಇದ್ರೆ ನೀವು ಅದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿ ಇರುತ್ತೆ ಈ ಪೀರಿಯಡ್ ಆಫ್ ಟೈಮ್ ಮಾತ್ರ, ಬಿಕಾಸ್ ಶನಿ ಅಲ್ಲೇ ಇದಾರಲ್ಲ ಹಾಗಾಗಿ. ಹಾಗೆ ನೀವೇನಾದ್ರೂ ಬಿಲ್ಡರ್ಸ್ ಅಥವಾ ರಿಯಲ್ ಎಸ್ಟೇಟ್ ಅವ್ರು ಆಗಿದ್ರೆ ನಿಮ್ಮ ಅಂಡರ್ ಅಲ್ಲಿ ವರ್ಕ್ ಮಾಡುವಂತಹ ವರ್ಕರ್ಸ್ ಇವ್ರ ಕಡೆಗೆ ಇಂದ ತೊಂದರೆ, ಅಥವಾ ಅವ್ರೇನಾದ್ರೂ ಬಿದ್ದು ಪೆಟ್ಟು ಮಾಡ್ಕೊಂಡು ಅದು ನಿಮಗೆ ಪ್ರಾಬ್ಲಮ್ ಆಗಿ ಕೇಸ್ ಆಗುವ ಸಾಧ್ಯತೆಗಳಿದೆ. ಅದೊಂಚೂರು ನೀವು ನೋಡ್ಕೊಳ್ಳಿ. ಅವ್ರಿಗೆ ಏನು ಅದು ಇನ್ಶೂರೆನ್ಸ್ ಮಾಡಿಸಿರ್ತೀರಾ ಅಥವಾ ಏನು ಕ್ರಮಗಳನ್ನ ಕೈಗೊಂಡಿರ್ತೀರಾ ಅವರ ಒಂದು ಆರೋಗ್ಯದ ಸಲುವಾಗಿ, ಆ ವಿಚಾರವಾಗಿ ಸ್ವಲ್ಪ ಗಮನ ಕೊಡಿ ಅವರ ಆರೋಗ್ಯದ ಕಡೆ. ನಿಮ್ಮ ಅಂಡರಲ್ಲಿ ಕೆಲಸ ಮಾಡೋರು ನಿಮ್ಮನ್ನೇ ನಂಬ್ಕೊಂಡೇ ಇರ್ತಾರಲ್ವಾ. ಸೊ ಹಾಗಾಗಿ ನೀವು ಸ್ಯಾಲ್ರಿ ಕೊಟ್ರು ನಿಮ್ಮನ್ನೇ ನಂಬಿರ್ತಾರೆ, ನೀವು ಸ್ಯಾಲ್ರಿ ಕೊಡ್ಲಿಲ್ಲ ಅಂದ್ರು, ಜಾಬ್ ಕೊಡ್ಲಿಲ್ಲ ಅಂದ್ರು ನಿಮ್ಮ ಮೇಲೆ ಒಂದು ಟ್ರಸ್ಟ್ ಇಟ್ಟಿರ್ತಾರೆ. ಅದನ್ನ ಉಳಿಸ್ಕೊಳ್ಳಿ, ನಿಮ್ಮ ಫ್ಯಾಕ್ಟ್ರಿ ಅಥವಾ ನಿಮ್ಮ ಆಫೀಸು ಅಥವಾ ನಿಮ್ಮ ಸರೌಂಡಿಂಗು. ಸೊ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ತೋರಿಸ್ತಾ ಇದೆ. ನೆಕ್ಸ್ಟ್ 8ನೇ ದೃಷ್ಟಿ 7ನೇ ಮನೆ ಮೇಲೆ. ಸಡನ್ ಆಗಿ ನಿಮ್ಮ ಸ್ಪೌಸ್ಗೆ, ಹೆಂಡತಿಗೆ ಹುಷಾರ್ ತಪ್ಪೋದು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ಹೋಗ್ಬಿಡೋದು ಅಥವಾ ಅವ್ರಿಗೇನೋ ತೊಂದರೆ ಆಗೋದು ಅಥವಾ ಅವ್ರ ಮನೆ ಕಡೆ ತೊಂದರೆ ಆಗೋದು ತೋರಿಸ್ತಾ ಇದೆ. ಸೊ ಹಾಗಾಗಿ ಹೊಸದಾಗಿ ಬಿಸ್ನೆಸ್ಗೆ ಡೆಫಿನೆಟ್ಲಿ ನಾಟ್ ಸೂಟಬಲ್. ಆಲ್ರೆಡಿ ಬಿಸ್ನೆಸ್ ಇದೆ, ವೆರಿ ಗುಡ್. ರನ್ ಆಗ್ತಾ ಇದೆ, ವೆರಿ ಗುಡ್. ದಶ ಚೆನ್ನಾಗಿದೆ, ವೆರಿ ಗುಡ್. ದಶ ಚೆನ್ನಾಗಿಲ್ಲ ಅಂದ ಮಾತ್ರ ಈ ಅಂಶಗಳನ್ನ ತಗೊಳ್ಳಿ. ನೆಕ್ಸ್ಟ್ ಸೈಕಿಕ್ ಸ್ಕಾರ್ಪಿಯೋ. ಸೊ ದ ಮೋಸ್ಟ್ ಪವರ್ಫುಲ್ ಪೇನ್ ತಿನ್ನುವಂತಹ ಸ್ಕಾರ್ಪಿಯೋಗೆ ಬರೋಣ. ಸೊ ಸ್ಕಾರ್ಪಿಯೋದವ್ರಿಗೆ ಲಗ್ನಾಧಿಪತಿ, ಸೊ ಹಾಗೆ ಷಷ್ಠಾಧಿಪತಿ 11ನೇ ಮನೆಯಲ್ಲಿ. ಓಕೆ, ಫೈನಲಿ ಒಳ್ಳೆ ವಿಚಾರಗಳನ್ನ ಹೇಳೋಣ ಇವರಿಗೆ. ಡೆಫಿನೆಟ್ಲಿ ಸ್ಕಾರ್ಪಿಯೋದವರಿಗೆ ಲಗ್ನಾಧಿಪತಿ 11ನೇ ಮನೆಯಲ್ಲಿ ಅಲ್ಲೇನದು ಕೇತು ಇದ್ರೆ ನಾನು ಹೇಳೋ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ವಕ್ರಗತಿಯಾಗಿ ಕಂಬಸ್ಟ್ ಆಗಿದ್ರೆ ನಾನು ಹೇಳೋ ರಿಸಲ್ಟ್ ನ ಪೂರ್ತಿ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಗೋಚಾರದ ಫಲಗಳು ಗ್ರಹಚಾರನ ಕಳಿಲಿಕ್ಕೆನೆ ಬರ್ತವೆ. ಸೊ ಹಾಗಾಗಿ ಆದ್ರೂ ಲಗ್ನಾಧಿಪತಿ ಸೊ ಏಕಾದಶ ಭಾವದಲ್ಲಿ, ವೆರಿ ಗುಡ್. ಸೊ ಹಾಗಾಗಿ ಫೈನಲಿ ಒಂದು ಒಳ್ಳೆ ಟೈಮು. ಲಗ್ನಾಧಿಪತಿ 6ನೇ ಮನೆ ಅಧಿಪತಿ 11ನೇ ಮನೇಲಿ ಕೂತ್ಕೋತಾ ಇರೋದ್ರಿಂದ ಫೈನಲಿ ತುಂಬಾ ದಿವಸದಿಂದ ಇದ್ದಂತಹ ಸಾಲ ಕ್ಲಿಯರ್ ಆಗೋದು ತೋರಿಸ್ತಾ ಇದೆ. ಹೆಂಗ್ ಕ್ಲಿಯರ್ ಆಗುತ್ತೆ? ಯುವರ್ ಫ್ರೆಂಡ್ಸ್, ಟು ಯುವರ್ ಸಿಬ್ಲಿಂಗ್ಸ್, ನಿಮ್ಮ ಇನ್ಕಮ್, ನಿಮ್ಮ ಪ್ರಮೋಷನ್, ಜಾಬ್ ಅಲ್ಲಿ ಒಳ್ಳೆ ಹೆಸರು ಕೀರ್ತಿ, ಅಥವಾ ಸೊ ನಿಮ್ಮ ಕುಟುಂಬದವರು ಯಾರಾದ್ರೂ ನಿಮ್ಗೆ ಸಹಾಯ ಮಾಡುವಂತಹ ಪರಿಸ್ಥಿತಿ ತೋರಿಸ್ತಾ ಇದೆ. ಎರಡನೇದಾಗಿ 4ನೇ ದೃಷ್ಟಿ 2ನೇ ಮನೆ ಮೇಲೆ ಇರೋದ್ರಿಂದ, ಸೊ ಹಾಗಾಗಿ ಡೆಫಿನೆಟ್ಲಿ ಕುಟುಂಬದ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟೀಸ್ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನೀವು ತಗೋತೀರಾ. ಯಾವ ವಿಚಾರವಾಗಿ? ನಿಮ್ಮ ಒಂದು ಕುಟುಂಬದಲ್ಲಿ ಒಂದಷ್ಟು ಶುಭ ಕಾರ್ಯಗಳು ನಡೆಯೋದು ತೋರಿಸ್ತಾ ಇದೆ. ಶುಭ ಕಾರ್ಯಗಳ ವಿಚಾರವಾಗಿ ನೀವು ಜವಾಬ್ದಾರಿಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚು ತೋರಿಸ್ತಿದೆ. ನಿಮ್ಮ ಒಂದು ಫ್ರೆಂಡ್ಸ್ಗೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಅದು ನಿಮ್ಮಿಂದ ಅವರಿಗೆ ಗುಡ್ ಲಕ್ ಆಕ್ಟಿವೇಟ್ ಆಗ್ತಾ ಇದೆ. ಅದರ ಜೊತೆಗೆ 7ನೇ ದೃಷ್ಟಿ 5ನೇ ಮನೆ ಮೇಲೆ, 8ನೇ ದೃಷ್ಟಿ 6ನೇ ಮನೆ ಮೇಲೆ. ಇಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಿ. ಲೋನ್ ಹೊಸದಾಗಿ ಸ್ಯಾಂಕ್ಷನ್ ಆಗ್ಬೇಕು ಅಂದ್ರೆ ಇದು ಒಳ್ಳೆ ಟೈಮ್ ಅಲ್ಲ. ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಳ್ಳೆ ಟೈಮ್. ಪ್ರಾಪರ್ಟಿ ಮಾರ್ಲಿಕ್ಕೂ ಒಳ್ಳೆ ಟೈಮ್. ಆದರೆ ನೀವ್ ಇನ್ನೊಬ್ರಿಗೆ ನಿಮ್ದು ಪ್ರಾಪರ್ಟಿ ಅಡ ಇಟ್ಟು ಬೇರೆಯವ್ರಿಗೆ ಹಣ ಕೊಡ್ಸೋದು, ಇವೆಲ್ಲ ರಿಸ್ಕ್ ತಗೊಳಕ್ಕೆ ಇದು ಒಳ್ಳೆ ಟೈಮ್ ಅಲ್ಲ. ಹಾಗೆ ಸ್ವಲ್ಪ ಕೆಲಸದ ಹತ್ರ ಅಥವಾ ಕೆಲಸದ ವಿಚಾರವಾಗಿ ಸ್ವಲ್ಪ ಜೋರ ಆಗುವಂತಹ ಸಾಧ್ಯತೆ, ನೀವು ಬಿಕಾಸ್ ಪರ್ಫೆಕ್ಟ್ ಆಗಿರೋದ್ರಿಂದ ಮೇ ಬಿ ನೀವು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪಿರೋದಿಲ್ಲ. ಪ್ರಮೋಷನ್ಗೆ ಅಥವಾ ಹೈಯರ್ ಪೋಸ್ಟ್ಗೆ ನೋಡ್ಕೊಳ್ಳಿ. ಅಗೇನ್ 5th ಹೌಸ್ ಅಲ್ಲಿ ಸ್ಯಾಟರ್ನ್ ರೆಟ್ರೋಗ್ರೇಡ್. ಹಾಗಾಗಿ ಶನಿ ವಕ್ರಿ 5ನೇ ಮನೇಲಿ ಆಲ್ರೆಡಿ ಇದ್ದಾರೆ. ಹಾಗೆ ಈಗ ಕುಜ ಬೇರೆ ಅಲ್ಲಿ ನೋಡ್ತಿದ್ದಾರೆ 7ನೇ ದೃಷ್ಟಿ ಅಂದ್ರೆ. ಸೊ 7th ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಅಥವಾ ಮಕ್ಕಳು ಸ್ವಲ್ಪ ಹೆಚ್ಚು ಹಠ ಮಾಡೋದು ತೋರಿಸ್ತಾ ಇದೆ. ಅವರ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಿ. ಮತ್ತೆ ಮಕ್ಕಳು ಹೈಪರ್ ಆಕ್ಟಿವ್. ಸೊ ನೀವು ಹೇಳಿದಕ್ಕೆಲ್ಲ ಉತ್ತರ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಅದೊಂಚೂರು ನೀವು ನೋಡ್ಕೊಳ್ಳಿ. ದಟ್ ಮೀನ್ಸ್ ಹಠ ಮಾಡೋದು, ನೀವು ಹೇಳಿದ್ ಕೇಳ್ದೆ ಇರೋದು, ಲೇಟಾಗಿ ಎದ್ದೇಳೋದು, ಯಾವಾಗ್ಲೋ ತಿನ್ನೋದು, ಯಾವಾಗ್ಲೋ ಮಲ್ಗೋದು, ಕೀಪ್ ಆನ್ ಸಿಸ್ಟಮ್ ಅಥವಾ ಟಿವಿ ಫೋನ್ ಬಳಸೋದು, ಆ ವಿಚಾರವಾಗಿ ಇರಿಟೇಟ್ ಆಗ್ತೀರಾ ನೀವು. ಬಿಕಾಸ್ ಅಲ್ಲಿ ದೃಷ್ಟಿ ಬೇರೆ ಬಿದ್ದಿದೆ. ಲಗ್ನಾಧಿಪತಿ ಏಕಾದಶದ ಸ್ವಲ್ಪ ಲೈಕ್ ನಾನು ಅನ್ನೋದು ನಿಮ್ಗೆ ಜಾಸ್ತಿ ಈ ಪೀರಿಯಡ್ ಆಫ್ ಟೈಮ್ ನಾನು ಹೇಳ್ದೆ ಕೇಳ್ಬೇಕು ಅನ್ನೋದು ಬರುತ್ತೆ. ಹಾಗಾಗಿ ಒಂದು ಚೂರ್ನ ನೀವು ನೋಡ್ಕೊಳ್ಳಿ. ಬಟ್ ಫೈನಲಿ ಸ್ಕಾರ್ಪಿಯೋದವ್ರಿಗೆ ಚೆನ್ನಾಗಿದೆ. ಸೊ ಖಂಡಿತ ಒಳ್ಳೇದಾಗ್ಲಿ, ಚೆನ್ನಾಗಿರಿ. ನೆಕ್ಸ್ಟ್ ಧನುರ್ಗೆ ಬರೋಣ. ಸೊ ನ್ಯಾಯದ ವಿರುದ್ಧವಾಗಿ ನಡೆಯದೇ ಇರುವಂತಹ ವ್ಯಕ್ತಿಗಳು ಇವರು ಹೇಳ್ಬೇಕು ಅಂದ್ರೆ. ವೆರಿ ಗುಡ್. ಸೊ ಕೋಪ ಮೂಗ್ ಮೇಲೆನೆ ಇರುತ್ತೆ. ಹಾಗಾಗಿ ಫೈನ್. ಸೊ ಧನುರ್ ಲಗ್ನದವರಿಗೆ
ಯೋಗಕಾರಕ ಪಂಚಮಾಧಿಪತಿ. ಯಾಕೆ ಯೋಗಕಾರಕ ಅಂದ್ರೆ ಫಿಫ್ತ್ ಲಾರ್ಡ್ ಅಂತ ತಗೊಂಡಿದೀನಿ ಅಷ್ಟೇನೆ. ಸೊ ಪಂಚಮಾಧಿಪತಿ ಮತ್ತೆ ವ್ಯಯಾಧಿಪತಿ ಎಲ್ಲಿ ಕೂತ್ಕೋತಾ ಇದಾರೆ? 10ನೇ ಮನೇಲಿ ಉಚ್ಚ ಕುಜ. ಹ್ಮ್ ದೃಷ್ಟಿ ಲಗ್ನಕ್ಕೆ ಬೀಳ್ತಾ ಇದೆ, ಅದ್ರ ಜೊತೆಗೆ 4ನೇ ಮನೆ ಮೇಲೆ 5ನೇ ಮನೆ ಮೇಲೆ ದೃಷ್ಟಿ. ಫಸ್ಟ್ ಆಫ್ ಆಲ್ ಧನುರ್ ಲಗ್ನದವರಿಗೆ ಅಥವಾ ಧನುರ್ ರಾಶಿಯವರಿಗೆ ಗುಡ್ ಅಂತ ತಗೊಳ್ಳಿ. 10ನೇ ಮನೆ ಕುಜ ಉಚ್ಚ, ಎಸ್ ಎಕ್ಸಲೆಂಟ್. ಅಗೇನ್ ದೃಷ್ಟಿ ಹಾಕ್ತಾ ಇರೋದ್ರಿಂದ ಲಗ್ನದ ಮೇಲೆ ಇನ್ನೂ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ, ಶಕ್ತಿ ಜಾಸ್ತಿ ಬರುತ್ತೆ, ಹೈಪರ್ ಆಕ್ಟಿವ್ ಎನರ್ಜಿ ಜಾಸ್ತಿ, ಫುಲ್ ಫೇಮಸ್ ಆಗ್ತಾ ಇದ್ದೀರಾ. ಯಾವ್ಯಾವ ವಿಚಾರವಾಗಿ? ತಂದೆ ಅಥವಾ ತಂದೆಯ ಮನೆಯ ಕಡೆಯ ವಿಚಾರವಾಗಿ. ಸೊ ತುಂಬಾನೇ ಫೇಮಸ್ ಆಗುವ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇದೆ. ಅದು ಒಳ್ಳೇದಾ ಕೆಟ್ಟದಾ ಅಂತ ನಿಮ್ ಜನ್ಮ ಜಾತಕದಲ್ಲಿ ನೋಡ್ಕೋಬೇಕಾಗತ್ತೆ. ಅಗೇನ್ ಫೋರ್ತ್ ಆಸ್ಪೆಕ್ಟ್ ಇನ್ ಲಗ್ನ. ಸೊ ಲಗ್ನದ ಮೇಲೂ ಕುಜನ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಇನ್ನೊಂಚೂರು ಸ್ಟ್ರಾಂಗ್ ಆಗ್ತೀರಾ, ಇನ್ನೊಂಚೂರು ಜೋರ್ ಇರ್ತೀರಾ, ಹೈಪರ್ ಆಕ್ಟಿವ್ ಇರ್ತೀರಾ, ಅಟ್ ಎ ಟೈಮ್ ಮಲ್ಟಿ ಟಾಸ್ಕರ್ ಆಗಿರುವಂತಹ ಸಾಧ್ಯತೆ ಇದೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಇದ್ದೀರಾ ಅಂದ್ರೆ ನಿಮ್ಗಳಿಗೆ ಒಳ್ಳೆ ಟೈಮ್, ಒಳ್ಳೆ ಒಂದು ಹೆಸರು ಕೀರ್ತಿ ಬರುವಂತಹ ಸಾಧ್ಯತೆ. 7ನೇ ದೃಷ್ಟಿ 4ನೇ ಮನೆ ಮೇಲೆ ಹಾಕ್ತಾ ಇರೋದ್ರಿಂದ ಮನೆಯಿಂದ ಲಾಭ. ಮನೆಯಿಂದ ಲಾಭ ಮೀನ್ಸ್ ಸೊ ಪ್ರಾಪರ್ಟಿ ಸೇಲ್ ಮಾಡ್ಬೋದು, ಅಥವಾ ಪರ್ಚೇಸ್ ಮಾಡ್ಬೋದು, ಅಥವಾ ರೆಂಟ್ ಜಾಸ್ತಿ ಮಾಡ್ಬೋದು, ಅಥವಾ ಆಲ್ಟ್ರೇಷನ್ ಮಾಡಬಹುದು, ವೆಹಿಕಲ್ ಪರ್ಚೇಸ್ ಮಾಡಬಹುದು ಪಬ್ಲಿಕ್ ಅಲ್ಲಿ. ಸೊ ಪಬ್ಲಿಕ್ ಅಲ್ಲಿ ಸ್ವಲ್ಪ ಹೆಸರು ಕೀರ್ತಿ ಜಾಸ್ತಿ ಆಗೋದು ತೋರಿಸ್ತಾ ಇದೆ. ನೆಕ್ಸ್ಟ್ 5ನೇ ಮನೆ ಮೇಲೆ 8ನೇ ದೃಷ್ಟಿ ಸಡನ್ ಆಗಿ. ಸೊ ಮಕ್ಕಳ ವಿಚಾರದಲ್ಲಿ ಸೊ ತುಂಬಾನೇ ಒಂದು ಒಳ್ಳೆಯ ಒಂದು ಪಾಸಿಟಿವ್ ನೋಟ್. ಅಂದ್ರೆ ಅವ್ರವ್ರ ವರ್ಕ್ ಅವ್ರು ಮಾಡ್ಕೋಬಹುದು, ಅಥವಾ ಈ ಹಿಂದೆ ಇರೋಷ್ಟು ಡಿಸ್ಟರ್ಬೆನ್ಸ್ ಅವರಿಂದ ನಿಮ್ಗೆ ಇಲ್ಲದೆ ಇರಬಹುದು. ಕಂಪ್ಲೀಟ್ ಮಕ್ಕಳು ವಿಚಾರದಲ್ಲಿ ಒಂದು ಚೇಂಜಸ್ ನ ಕಾಣ್ತೀರಾ. ತುಂಬಾ ಚೆನ್ನಾಗಿ ಓದ್ಕೋಬಹುದು ಅವರು, ಯಾರಿಗೂ ತೊಂದರೆ ಕೊಡದೆ, ನಿಮಗೂ ತೊಂದರೆ ಕೊಡದೆ. ಸೊ ಈ ತರ. ಅಂಡ್ 5th ಹೌಸ್ ಇಸ್ ದ ಹೌಸ್ ಆಫ್ ಮಂತ್ರಾಸ್. ಮೇ ಬಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಹೆಚ್ಚು ಮಂತ್ರ ಸಾಧನೆ ಸಿದ್ಧಿಗಳು ನಿಮ್ಗೆ ತೋರಿಸ್ತಾ ಇದೆ. ನೀವೇನಾದ್ರು ಇಂಟ್ರೆಸ್ಟ್ ಇದ್ರೆ ಮಾಡ್ಕೊಳ್ಳಿ. ನಿಮ್ಮ ಗುರುಗಳು ಯಾರು ನಿಮ್ಗೆ ಸಿದ್ಧಿ ಅಥವಾ ನಿಮ್ಗೆ ಯಾರು ಮಂತ್ರ ಗೈಡ್ ಮಾಡಿರ್ತಾರೆ ಅವ್ರ ಮುಖಾಂತರ ಇದೊಂದು ಒಳ್ಳೆ ಟೈಮ್, ಪಾಸಿಟಿವ್ ಟೈಮ್ ಅಂತಾನೆ ಹೇಳಬಹುದು. ನೆಕ್ಸ್ಟ್ ಮಕರ ಲಗ್ನದವರಿಗೆ ನೋಡೋಣ ಹೇಗಿದೆ ಅಂತ ಹೇಳಿ. ದಶಾಭುಕ್ತಿ ಇರಬೇಕು. ದಶಾಭುಕ್ತಿ ಇಲ್ಲ ಅಂದ್ರೆ ಸುಮ್ನೆ ಎಕ್ಸ್ಪೆಕ್ಟ್ ಮಾಡಬೇಡಿ. ದಶಾಭುಕ್ತಿ ಇರಬೇಕು ಅಥವಾ ಹೇಳಿರೋ ಕಂಡೀಷನ್ಸ್ ಇರಬೇಕು. ಕಂಡೀಷನ್ಸ್ ಇಲ್ಲ ಅಂದ್ರೆ ಫ್ರೂಟ್ ಸಿಗೋದಿಲ್ಲ. ನೆಕ್ಸ್ಟ್ ಮಕರ. ಸೊ ಮಕರಕ್ಕೆ ಹೇಗಿದೆ? 11ನೇ ಮನೆ ಅಧಿಪತಿ ಮತ್ತೆ 4ನೇ ಮನೆ ಅಧಿಪತಿ. ಸೊ ಕೂತ್ಕೊಂಡಿರೋದು ಎಲ್ಲಿ? 9ನೇ ಮನೆಯಲ್ಲಿ. ದೃಷ್ಟಿ ಹಾಕಿರೋದು ಎಲ್ಲಿ? 12ನೇ ಮನೆ ಮೇಲೆ, ಹಾಗೆ 3ನೇ ಮನೆ ಮೇಲೆ, 4ನೇ ಮನೆ ಮೇಲೆ. ಸೊ ಮಕರದವ್ರಿಗೆ ಅಷ್ಟೊಂದು ಫೇವರಬಲ್ ಇಲ್ಲ ಅಂತ ಹೇಳ್ದೆ, ಬ್ಯಾಡ್ ಅಂತ ಹೇಳಿಲ್ಲ, ಫೇವರಬಲ್ ಇಲ್ಲ ಅಂತ ಹೇಳ್ತಿರೋದು. 9th ಹೌಸ್ ಕುಜ ಏನ್ ಮಾಡುತ್ತೆ ಗೊತ್ತಾ? ನಿಮ್ ಟೀಚರ್ಸ್, ನಿಮ್ಮ ಒಂದು ಗುರುಗಳಾಗಿರ್ಬಹುದು, ಮನೇಲಿ ಹಿರಿಯರು, ಇವ್ರ ಮಧ್ಯೆ ತಂದೆ ಆಗಿರಬಹುದು, ವಾದ ವಿವಾದ. ಇಬ್ರು ವಾದ ವಿವಾದ, ಒಬ್ರು ಮಾತು ಒಬ್ರು ಕೇಳೋದಿಲ್ಲ. ಅಗೇನ್ ಇಲ್ಲಿ 3ನೇ ಮನೆಯಲ್ಲಿರುವಂತಹ ಶನಿ, ಅಲ್ಲಿ 7ನೇ ದೃಷ್ಟಿ, ಆ ಕಡೆ ಈ ಕಡೆ ಇಬ್ರು ಪರಸ್ಪರ ದೃಷ್ಟಿ. ಇವ್ರು ಹೇಳಿದ ಅವ್ರು ಕೇಳಲ್ಲ, ಅವ್ರು ಹೇಳಿದ್ರು ಮನೇಲಿ ಜಗಳ ಆಗೋ ಸಾಧ್ಯತೆ ತೋರಿಸ್ತಾ ಇದೆ ಹಿರಿಯರ ವಿಚಾರವಾಗಿ. ಯಾವ್ದು ಅದ್ರಲ್ಲೂ ಹಿರಿಯರು ಅಂತ ಹೇಳಿದ್ರೆ ಯಾವ್ದೋ ದೇವಸ್ಥಾನಕ್ಕೆ ಇವ್ರು ಹೋಗ್ಬೇಕು ಅಂತ ಟಿಕೆಟ್ ಬುಕ್ ಮಾಡೋದು, ಇಲ್ಲ ಇವ್ರು ಹೋಗ್ಬೇಕು ಅಂತ ಟಿಕೆಟ್ ಬುಕ್ ಮಾಡೋದು. ಇಬ್ರು ಇವ್ರು ಒಪ್ಪಿದ ಅವ್ರು ಒಪ್ಪಲ್ಲ, ಅವ್ರು ಒಪ್ಪಿದ ಇಪ್ಪಲ್ಲ. ಫೈನಲಿ ಬಿಗ್ ಫೈಟ್ ಇನ್ ದ ಹೌಸ್ ತೋರಿಸ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ 4ನೇ ದೃಷ್ಟಿ 12ನೇ ಮನೆ ಮೇಲೆ ಹಾಕ್ತಾ ಇರೋದ್ರಿಂದ, 9ನೇ ಮನೆಯಿಂದ 4ನೇ ದೃಷ್ಟಿ 12ನೇ ಮನೆಯಲ್ಲಿ ಹಾಕ್ತಿರೋದ್ರಿಂದ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಲೈಟ್ ಆಗಿ ತೋರಿಸ್ತಾ ಇದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ತಂದೆ ಅಥವಾ ತಂದೆ ಏಜ್ ಮನೇಲಿ ಯಾರಾದ್ರೂ ಹಿರಿಯರು, ಏಜ್ ಅಲ್ಲಿ ಎಲ್ಲಾ ಏಜ್ ಅಲ್ಲಿ ಹಿರಿಯರು ತಗೊಳ್ಳಿ, ಯಾರಾದ್ರೂ ಇದ್ರೆ ತೋರಿಸ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ 3ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ತಂಗಿ, ತಮ್ಮ, ಸಿಬ್ಲಿಂಗ್ಸ್, ಫ್ರೆಂಡ್ಸ್, ನೈಬರ್ಸ್, ಸೊ ಇವರ ವಿಚಾರವಾಗಿ, ಹಾಗೆ ಸ್ಮಾಲ್ ಟ್ರಾವೆಲಿಂಗ್ಸ್ ವಿತ್ ಡ್ರೈವಿಂಗ್, ಸೊ ಇದರ ವಿಚಾರವಾಗಿ ಸ್ವಲ್ಪ ಅಲರ್ಟ್ ಆಗಿ ಇರ್ಬೇಕಾಗುತ್ತೆ. ಬಿಕಾಸ್ ಶನಿ, ರೆಟ್ರೋಗ್ರೆಡ್ ಶನಿ ಅಲ್ಲೇ ಇದ್ದಾರೆ. ಹಾಗೇನೆ 8ನೇ ದೃಷ್ಟಿ 4ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಸಡನ್ ಆಗಿ ಮನೆ ವಿಚಾರವಾಗಿ, ಸೊ ಮನೆ ವಿಚಾರ ಅಥವಾ ಮನೆಯಲ್ಲಿ ಎಮೋಷನಲ್ ಡ್ರಾಮಾಸ್ ಜಾಸ್ತಿ ಆಗೋದು ತೋರಿಸ್ತಾ ಇದೆ ಅಂತ ಹೇಳದ್ನಲ್ವಾ. ಇವ್ರು ಒಪ್ಪಿದ ಅವ್ರೊಪ್ಪಲ್ಲ, ಅವ್ರು ಒಪ್ಪಿದ ಇವ್ರೊಪ್ಪಲ್ಲ. ಹಾಗಾಗಿ ಮದರ್ ಮೇಲೆ ಪ್ರೆಷರ್ ಬೀಳೋದು ತೋರಿಸ್ತಾ ಇದೆ. ಮದರ್ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟದಾಗಿ ಏರುಪೇರು ತೋರಿಸ್ತಾ ಇದೆ. ಇಷ್ಟು ಮಕರದವರಿಗೆ. ಸೊ ಇವ್ರಿಗೂ ಕೂಡ 9ನೇ ಮನೆ ಕೂಡ ಮಂತ್ರ ಆಗಿರೋದ್ರಿಂದ ಏನಾದ್ರು ತಂತ್ರವಿದ್ಯೆ, ಮಂತ್ರವಿದ್ಯೆ, ಯಂತ್ರವಿದ್ಯೆ ಈ ತರ ಸಿದ್ಧಿಗಳನ್ನ ಏನಾದ್ರು ಮಾಡ್ತಿದ್ದಾರೆ, ಅಥವಾ ಹೈಯರ್ ಎಜುಕೇಶನ್, ಲಾಂಗ್ ಟ್ರಾವೆಲ್, ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗೋದು, ವೀಸಾ ಅಪ್ಲೈ, ಸೊ ಈ ತರ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಚೆನ್ನಾಗಿದೆ. ಸೊ ಟ್ರಾವೆಲಿಂಗ್ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಬಟ್ ಮಾತು ಸ್ವಲ್ಪ ಮೀಡಿಯಂ ಆಗಿ ನೀವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ರ್ಯಾಶ್ ಆಗೋದು ತೋರಿಸ್ತಾ ಇದೆ. ನೆಕ್ಸ್ಟ್ ಕುಂಭಕ್ಕೆ ಬರೋಣ ಹೇಗಿದೆ ಅಂತ ಹೇಳಿ. ಕುಂಭ ಲಗ್ನದವರಿಗೆ ಸೊ 3ನೇ ಮನೆ ಅಧಿಪತಿ, ನೆಕ್ಸ್ಟ್ ಹಾಗೆ 10ನೇ ಮನೆ ಅಧಿಪತಿ ಹೋಗಿ ಕೂತಿರೋದು ಎಲ್ಲಿ? 8ರಲ್ಲಿ. ಸಡನ್ ಆಗಿ ಜಾಬ್ ಹೋಗೋ ಸಾಧ್ಯತೆ ಇದೆ. ಅಂದ್ರೆ
ಮೇ ಬಿ ಚೇಂಜ್ ಆಫ್ ಜಾಬ್ ಮಾಡೋಣ ಅಂತ, ಇಂಟರ್ವ್ಯೂ ಅಟೆಂಡ್ ಮಾಡೋಣ ಅಂತ ನೀವು ಬಿಡಬಹುದು, ಅಥವಾ ಅಲ್ಲಿ ಪ್ರೆಷರ್ ತಡಿಯಕ್ಕಾಗದೆ ಜಾಬ್ ಬಿಡಬಹುದು. ಒಟ್ನಲ್ಲಿ ಸಡನ್ ಆಗಿ ಜಾಬು ಬಿಡೋದು, ಸ್ವಲ್ಪ ದಿನ ಮಟ್ಟಿಗೆ ಬಿಡೋದು ತೋರಿಸ್ತಾ ಇದೆ. ಬಿಡೋದು ಒಳ್ಳೇದಾ ಕೆಟ್ಟದಾ? ನಿಮ್ ದಶಾಭುಕ್ತಿ ಚೆನ್ನಾಗಿದ್ರೆ ಬಿಡಿ, ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಬಿಡ್ಬೇಡಿ. ಸಿಂಪಲ್. ಬಿಟ್ರೆ ಇನ್ನ 1.5-2 ತಿಂಗಳು ಜಾಬು ಸಿಗೋದಿಲ್ಲ ನಿಮ್ಗೆ, ಕಂಫರ್ಟಬಲ್ ಜಾಬ್. ನೆಕ್ಸ್ಟ್, ಅದಾದ ನಂತರ ದೃಷ್ಟಿ ಎಲ್ಲೆಲ್ಲಿ ಬೀಳ್ತಾ ಇದೆ? 11ನೇ ಮನೆ ಮೇಲೆ ಬೀಳ್ತಾ ಇದೆ. ಹಾಗೆ 2ನೇ ಮನೆ, 3ನೇ ಮನೆ. ಟೋಟಲಿ ಕುಂಭದವರು, ಕುಂಭದವ್ರಿಗೆ ಬ್ಯಾಡ್ ಇದೆ. ಸೊ ಇಲ್ಲಿ ಏನಿದೆಯೋ ಅದೇ ಹೇಳ್ಬೇಕು. 8ನೇ ಮನೆ ಕುಜ ಸಡನ್ ಇವೆಂಟ್ಸ್ ನ ಕ್ರಿಯೇಟ್ ಮಾಡ್ತಾನೆ. 3ನೇ ಮನೆ ವಿಚಾರವಾಗಿ ತಮ್ಮ ಅಥವಾ ತಂಗಿಂದಿರಿಗೆ ಏನಾದ್ರು ಸಣ್ಣ ಪುಟ್ಟ ಪೆಟ್ಟುಗಳಾಗೋದು, ಫ್ರೆಂಡ್ಸ್ ಮುಖಾಂತರ ಪ್ರಾಬ್ಲಮ್ ಆಗೋದು. ಸೊ ಹಾಗಾಗಿ ತೋರಿಸ್ತಾ ಇದೆ. ಅಗೈನ್ 11th ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಡೆಸ್ಪಾಸಿಟರ್ ಇನ್ 5th ಹೌಸ್. ಇದೊಂಚೂರು ಲಾಭ ಸಿಗುತ್ತೆ. ಅಲ್ಲೊಂದ್ ಕಡೆ ಪ್ರಾಬ್ಲಮ್ ಆದ್ರೂ ಇಲ್ಲಿ ಹೇಗೋ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಕಂಪ್ಲೀಟ್ ಆಗಿ ಸೆಕೆಂಡ್ ಅಂಡ್ ಥರ್ಡ್ ಹೌಸಸ್ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ನೀವು ಹೇಗ್ ಮಾತಾಡ್ತೀರಾ? ಕೆಲವೊಂದ್ಸರಿ ಏನ್ ಗೊತ್ತಾ, ಕುಂಭದಲ್ಲಿ ಎಲ್ಲರೂ ಅಲ್ಲ, ಕೆಲವ್ರದ್ದು ಒಂದು ಮಿಸ್ಟೇಕ್ ಏನಂದ್ರೆ ಹೆಲ್ಪಿಂಗ್ಸ್ ಎಲ್ಲ ತಗೋತಾರೆ. ತಗೊಂಡ್ಮೇಲೆ ಸೊ ವಾಟ್, ಈ ತರ ಪ್ರಶ್ನೆ ಬರುತ್ತೆ. ಅಷ್ಟೇ ತಾನೇ, ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್, ನೀವು ಮಾಡ್ಬೇಕಾಗಿತ್ತು. ಹಾಗ್ ಬಂದ್ಬಿಡುತ್ತೆ. ಹಾಗೆ ಹೆಲ್ಪ್ ಮಾಡಿರೋರ್ಗೆ ಅವ್ರಿಗೆ ಏನ್ ಅನ್ಸುತ್ತೆ, ಅರೆ ನಾವ್ ಇಷ್ಟು ಹೆಲ್ಪ್ ಮಾಡಿದ್ವಿ, ಇವರು ಪುಟ್ಟು ಜಸ್ಟ್ ಒಂದ್ ಲೈನ್ ಅಲ್ಲಿ ಎತ್ತಿ ಆಗ್ತಿದಾರೆ ಅಥವಾ ಹೇಳ್ತಿದ್ದಾರೆ, ಈ ತರ ಅವ್ರಿಗೆ ಅನ್ಸುತ್ತೆ. ಸೊ ಹಾಗಾಗಿ ಮಾತು ತುಂಬಾ ಮುಖ್ಯ. ಸೊ ಊಟದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಸಡನ್ ಆಗಿ ಬ್ಲಡ್ ವೆರಿಫಿಕೇಶನ್ ಆಗೋದು ಅಥವಾ ಆರೋಗ್ಯದಲ್ಲಿ ಏರುಪೇರು, ತುಂಬಾ ಜನಕ್ಕೆ ಟೈಫಾಯ್ಡ್ ಬರುವಂತಹ ಸಾಧ್ಯತೆ, ಲಗ್ನದಲ್ಲೇ ಬೇರೆ ರಾಹು ಬೇರೆ ಇರೋದ್ರಿಂದ ನೀವು ನೋಡ್ಕೋಬೇಕಾಗುತ್ತೆ. ಅಂಡ್ ರೆಟ್ರೋಗ್ರೇಡ್ ಸ್ಯಾಟರ್ನ್ ಅಷ್ಟೊಂದು ಒಳ್ಳೆ ಸಮಯ ಅಲ್ಲ. ಸೊ ಬಿ ಕೇರ್ಫುಲ್. ಅದರಲ್ಲೂ ಇನ್ಲಾಸ್ ಜೊತೆ ಅಥವಾ ಪಬ್ಲಿಕ್ ಜೊತೆ ಸ್ವಲ್ಪ ಅಲರ್ಟ್ ಆಗಿರಿ. ಫ್ರೆಂಡ್ಸ್ ವಿಚಾರದಲ್ಲೂ ಕೂಡ ನೀವು ಅಲರ್ಟ್ ಆಗಿ ಇರ್ಬೇಕಾಗುತ್ತೆ. ಸೊ ಇದಿಷ್ಟು ವಿಚಾರಗಳು ಕುಂಭಕ್ಕೆ. ನೆಕ್ಸ್ಟ್, ಕುಂಭಕ್ಕೆ ಅಷ್ಟು ಫೇವರಬಲ್ ಇಲ್ಲದೆ ಇರೋದ್ರಿಂದ ನಾನು ಬ್ಯಾಡ್ ಇರೋದ್ರಿಂದ ಬ್ಯಾಡ್ ಪ್ರತಿ ಸಾರಿ ಇರೋದು ಚೆನ್ನಾಗಿರೋದಿಲ್ಲ ಅಂತ ಟ್ವೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಮೀನಕ್ಕೆ ಹೇಗಿದೆ ನೋಡೋಣ. ದ್ವಿತೀಯಾಧಿಪತಿ ಮತ್ತೆ ನವಮಾಧಿಪತಿ ಕೂತ್ಕೋತಾ ಇರೋದು 7ನೇ ಮನೆ. ಮೀನ ರಾಶಿ, ಜಾಕ್ಪಾಟ್ ಟೈಮ್, ವೆರಿ ವೆರಿ ಗುಡ್. ಸಾರಿ, ಮೀನ ಲಗ್ನ. ರಾಶಿ ಅಂದ್ರೆ ಆಮೇಲೆ ಅದಕ್ಕೂ ಕ್ವಶನ್ ಕೇಳ್ತಾರೆ. ಫೈನ್. 2ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ, ಏಳರಲ್ಲಿ ಕೂತ್ಕೊಂಡು ಎಲ್ಲೆಲ್ಲಿ ದೃಷ್ಟಿ ಆಗ್ತಾ ಇದಾರೆ? 10ನೇ ಮನೆ ಮೇಲೆ ದೃಷ್ಟಿ ಆಗ್ತಾ ಇದಾರೆ, ಲಗ್ನದ ಮೇಲೆ ದೃಷ್ಟಿ, 2ನೇ ಮನೆ ಮೇಲೆ ದೃಷ್ಟಿ. ಬ್ಲಾಕ್ ಮನಿ, ಸಡನ್ ಇನ್ಕಮ್, ಸಡನ್ ಪ್ರಮೋಷನ್, ಸಡನ್ ಇನ್ಸೆಂಟಿವ್, ಸಡನ್ ಗೇನ್ ಥ್ರೂ ಪ್ರಾಪರ್ಟಿ, ಥ್ರೂ ಫ್ಯಾಮಿಲಿ, ಥ್ರೂ ಫಾದರ್. ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮ್. ಎಜುಕೇಶನ್ ಅಲ್ಲಿ ಇರುವವರೆಗೂ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ತುಂಬಾ ಒಳ್ಳೆ ಟೈಮ್. ಯಾಕೆ ಗೊತ್ತಾ? ಮೀನ ಲಗ್ನದವ್ರಿಗೆ ಇಲ್ಲಿ ಕುಜ ಕೇತು ಜೊತೆ ಕುತ್ಕೋತು ನೋಡಿ. ಇವ್ರಿಗೆ ಒಂದು 2 ಮಂತ್ ಇಂದ ಅವ್ರ ಹಣನೇ, ಬರೋ ಹಣನೇ ಹೋಲ್ಡ್ ಆಗಿರುತ್ತೆ ನೋಡಿ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮ್ ಹಣನೇ, ಅದು ಸ್ಯಾಲರಿ ಆಗಿರಬಹುದು, ರೆಗ್ಯುಲರ್ ಇನ್ಕಮ್ ಆಗಿರಬಹುದು, ಅಥವಾ ಇಯರ್ಲಿ ಇನ್ಕಮ್ ಆಗಿರಬಹುದು, ಗಳಾಗಿರಬಹುದು, ನಿಮ್ಮ ಹಣನೇ ನಿಮಗೆ ವಾಪಸ್ ಬರದೆ ಹೋಲ್ಡ್ ಆಗಿರುತ್ತೆ. ಈಗ ಫಂಡ್ ರಿಲೀಸ್ ಆಗುತ್ತೆ ಸಡನ್ ಆಗಿ. ಕುಜ ಸ್ಪೀಡ್ ಅಲ್ವಾ, ಕ್ವಿಕ್ ಆಕ್ಷನ್. ಸೊ ಹಾಗಾಗಿ ಸಡನ್ ಆಗಿ ಫ್ಲೋ ಆಫ್ ಮನಿ ಸ್ಟಾರ್ಟ್ ಆಗುತ್ತೆ. ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮ್, ಎಂಜಾಯ್ಮೆಂಟ್ ಟೈಮ್, ಜಾಯ್ಫುಲ್ ಟೈಮ್. ಸೊ ವೆರಿ ವೆರಿ ಗುಡ್. ಲಗ್ನದಲ್ಲೇ ಶನಿ ಇದ್ದಾನೆ ಮೇಡಮ್. ಅದೊಂದೇ ಸ್ವಲ್ಪ ಪ್ರಾಬ್ಲಮ್. ಸೊ ಹಾಗಾಗಿ ಬಿಡಲ್ಲ ಶನಿ. ಏನ್ ಮಾಡ್ತಾರೆ? ಕಂಟ್ರೋಲ್. ನಾನು ಇಲ್ಲಿ ಇದ್ದೀನಿ, ಕಂಟ್ರೋಲ್ ಅಂತ ಹೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ಎನಿವೇ ಕಂಟ್ರೋಲ್ ಇಸ್ ಗುಡ್ ಅಲ್ವಾ. ಹಾಗಾಗಿ ವೆರಿ 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 ಗುಡ್ ಟೈಮ್ ಅಂತ ಹೇಳ್ಬೋದು ಮೀನ ಲಗ್ನದವರಿಗೆ. ಲಗ್ನಾಧಿಪತಿ ಚತುರ್ಥದಲ್ಲಿ ಎಕ್ಸಲೆಂಟ್ ಆಗಿದ್ದಾರೆ. ಹಾಗೆ 2ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ ವೆರಿ ಗುಡ್. 3ನೇ ಮನೆ ಅಧಿಪತಿ ಇನ್ನೇನ್ 26ನೇ ತಾರೀಕು 4ನೇ ಮನೆಗೆ ಹೋಗಿದ್ದಾರೆ. ದಟ್ ಈಸ್ ಆಲ್ಸೋ ಗುಡ್. ಓ ಮೈ ಗಾಡ್, ಅಟ್ ಎ ಟೈಮ್ ಗುಡ್ ಟೈಮ್. ದಿಸ್ ಇಸ್ ಕಾಲ್ಡ್ ಲಕ್ಕಿ ಟೈಮ್. ಇದೇ ವಿಪರೀತ ರಾಜಯೋಗ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಒಳ್ಳೆ ಟೈಮ್ ಅಂತ ಹೇಳಬಹುದು. ಅಗೈನ್ ಕೇತು 6th ಹೌಸ್ ಸ್ವಲ್ಪ ಡಿಸ್ಟರ್ಬೆನ್ಸ್, ರಾಹು ಕೇತಿದ್ದು ಅದು ಸೆಕೆಂಡ್ರಿ ನೋಡ್ಕೊಳ್ಳೋಣ. ಬಟ್ ಏನೇ ಆದ್ರೂ ಕುಜನ ವಿಚಾರವಾಗಿ ಮೀನ ಲಗ್ನದವರಿಗೆ ಒಳ್ಳೆ ಸಮಯ. ಎಸ್, ಒಳ್ಳೆ ಸಮಯ. ಹಣ ಬರುತ್ತೆ ನೋಡಿ. ಯಾರ್ಯಾರಿಗೆ ಬಂತು ಕಮೆಂಟ್ ಹಾಕಿ. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂಸ್ ಆಗಿ 40 ಮಿನಿಟ್ಸ್ ಒಂದೇ ಸಮ ಮಾತಾಡ್ಬೇಕು ಅಂತ ಹೇಳಿದ್ರೆ ನಾನೇನ್ ನ್ಯೂಸ್ ರಿಪೋರ್ಟರ್ ಅಲ್ಲ. ಬಟ್ ಆದ್ರೂನು ಈ ವಿಡಿಯೋ ನೋಡೋರ್ಗೆ ಅರ್ಥ ಆಗ್ಲಿ, ಸುಮ್ನೆ ವಿಡಿಯೋ ಮಾಡಿ ಹಾಕೋದಕ್ಕಿಂತ ನನ್ನ ವಿಡಿಯೋ ನೋಡಿ ಒಬ್ರೋ ಇಬ್ರಿಗೂ ಅರ್ಥ ಆದ್ರೆ, ಸೊ ನಾನು ಕಲ್ತಿರೋ ವಿದ್ಯೆಗೂ, ನಿಮ್ಗೆ ಕೊಟ್ಟಿರೋ ಟೈಮ್ಗೂ, ಅಥವಾ ನೀವು ನನ್ನ ವಿಡಿಯೋ ನೋಡಿ ಕೊಡೋ ಟೈಮ್ಗೂ ಬೆಲೆ ಸಿಗುತ್ತೆ ಅಂತ ಹೇಳಿ ಅಷ್ಟೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವೈಯಕ್ತಿಕ ಜಾತಕ ತೋರ್ಸ್ಕೋಬೇಕು ಅಂದ್ರೆ ಖಂಡಿತ ನೀವು ಕನ್ಸಲ್ಟ್ ಮಾಡಬಹುದು. ಸೊ ತುಂಬಾ ಜನ ಗುರುಗಳ ಹತ್ರ ತೋರಿಸಿದೀನಿ ಮೇಡಮ್, ಹಾರೋಸ್ಕೋಪ್ ನೋ ಯೂಸ್.
ಮತ್ತೆ ನನ್ನ ಹತ್ರನು ತೋರಿಸ್ಬೇಡಿ. ಅವ್ರು ಎಲ್ಲಾ ಗುರುಗಳು ಫೇಕ್ ಆದಾಗ ನಾನು ಫೇಕೆ ಅಲ್ವಾ? ಸೊ ಹಾಗಾಗಿ ಇಲ್ಲ ಮೇಡಮ್, ನೀವೇನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ತಿದ್ದೀರಾ, ಇದರಲ್ಲಿ ನಿಜ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಕನ್ಸಲ್ಟ್ ಮಾಡಿ. ಸೊ ಹಾಗಾಗಿ ಇದಿಷ್ಟು ವಿಚಾರಗಳು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ. ನಮಸ್ಕಾರಗಳು, ಧನ್ಯವಾದ.